ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ, ಗಾಳಿ ನಿಮ್ಮ ಅಧೀನವಲ್ಲವಯ್ಯ, ನಾಳೆ ತೂರಿಯನೆಂದರೆ ಇಲ್ಲವಯ್ಯ. ಶಿವಶರಣ ಎಂಬುದೊಂದು ಗಾಳಿ ಬಿಟ್ಟಾಗ ಬೇಗ ಬೇಗನೆ ತೂರಿಕೊಳ್ಳಿರೆಂದಾತ ಅಂಬಿಗರ ಚೌಡಯ್ಯ ನಿಜ ಶರಣ. ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೆನೈ, ನೀನೇ ಒಳಪಕ್ಕು ಏನು ನುಡಿಸಿದಂತೆ ನಾವು ನುಡಿವೆನೈ ಗುರುವೆ ಕೃಪೆಯೋ. ಸಕಲ ಜೀವಾವಳಿಗೆ ಲೇಸನೆ ಬಯಸಿದ ಬಸವಾದಿ ಶರಣರನ್ನು ಅದೇ ಮಹಾ ಬೆಳಗಿನಲ್ಲಿ ಬೆಳಗಿ ಹೋದ ಮಲ್ಲಿಕಾರ್ಜುನ ಶಿವಯೋಗಿಗಳನ್ನು, ಸಿದ್ದೇಶ್ವರ ಶಿವಯೋಗಿಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಈ ಪವಿತ್ರ ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಪೂಜ್ಯರಲ್ಲಿ, ಎಲ್ಲ ಶರಣ ತಂದೆ ತಾಯಿ ಶರಣ ಬಂಧುಗಳಿಗೆಲ್ಲ ಭಕ್ತಿ ಶರಣ. ಆರೋಗ್ಯ ಅನ್ನುವಂಥ ವಿಷಯ ಭಾಳ ವಿಶಾಲವಾದದ್ದು. ವೀರ ವಿರಾಗಿಣಿ ಮಹಾಶಿವಯೋಗಿಣಿ ಶರಣರ ಕಣ್ಮಣಿಯಾದಂಥ ವೈರಾಗ್ಯನಿಧಿ ಅಕ್ಕ ಒಂದು ವಚನವನ್ನು ಹೇಳ್ತಾರೆ. ತನುಶುಚಿ, ಮನಶುಚಿ, ಭಾವಶುಚಿ, ನಡೆಶುಚಿ, ನುಡಿಶುಚಿ ಇಂತೀ ಪಂಚತೀರ್ಥಗಳನ್ನು ಒಳಗೊಂಡ ಶರಣರ ಪಾದವ ತೋರಿಸಿ ಬದುಕಿಸಾ ಚೆನ್ನ ಮಲ್ಲಿಕಾರ್ಜುನ. ಇದನ್ನು WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಇದರ ಮ್ಯಾಲ ಇದನ್ನೊಂದು ವಚನ ಬರೆದು ಬಿಟ್ರೆ ಇಡೀ ವಿಶ್ವಕ್ಕನ ಪರಿಪೂರ್ಣ ಆರೋಗ್ಯದ ವ್ಯಾಖ್ಯಾನ ಸಿಕ್ಕಿಬಿಡ್ತದೆ. ತನುಶುಚಿ ಅಂದರೆ ಶಾರೀರಿಕ ಆರೋಗ್ಯ, ಮನೋಶುಚಿ ಅಂದರೆ ಮಾನಸಿಕ ಆರೋಗ್ಯ. ಯಾಕಂದರೆ ಸ್ವಚ್ಛತೆ ಪರಮಾತ್ಮನ ವಾಸ ಇರ್ತದೆ. ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ. ಅದಕ್ಕೆ ಮನಶುಚಿ. ಭಾವಶುಚಿ ಅಂದ್ರೆ ಇದನ್ನು ರೀ ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ ನೋಡಿ. ನಡೆಶುಚಿ ನುಡಿಶುಚಿ ಅಂದ್ರೆ ಸೋಷಿಯಲ್ ಹೆಲ್ತ್, ಸಾಮಾಜಿಕ ಆರೋಗ್ಯ. ಅದಕ್ಕೆ ಶಾರೀರಿಕ ಆರೋಗ್ಯ, ಮಾನಸಿಕ ಶಾಂತಿ, ಬೌದ್ಧಿಕ ಸ್ಥಿರತೆ ಅಂದರೆ ಸಾಮಾಜಿಕ ಆರೋಗ್ಯ, ಮತ್ತು ಆತ್ಮಿಕ ಆನಂದ ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್. ಆತ್ಮಾನಂದ, ಲಿಂಗಾನಂದ, ಬ್ರಹ್ಮಾನಂದ, ಅಖಂಡಾನಂದ. ಅಕ್ಕ ಮಹಾದೇವಿ ಹೇಳ್ತಾರೆ ಪರಮ ಸುಖ ಅಂತ. ಹೀಗೆ ಆರೋಗ್ಯದ ಇದನ್ನು ಭಾಳ ವಿಶಾಲವಾದ ಇನ್ಫಿನಿಟ್ ಅಂತಾರೆ. ಅದಕ್ಕೆ ಶರಣರು ಹೇಳ್ತಾರೆ ಒಂದು ಇದ್ರಾಗ, ಬಯಲ ಬಿತ್ತಿ ಬಯಲ ಬೆಳೆದು ಬಯಲಾಗಿ ಹೋದರಯ್ಯ ಅಂತ. ಎಂಥ ಬಯಲ್ರಿ ಇದು? ಬೌದ್ಧರು ಏನೂ ಇಲ್ಲದ ಶೂನ್ಯ ಬಯಲ, ಖಾಲಿ ಬಯಲಲ್ಲ ಇದು. ಎಲ್ಲವನ್ನೊಳಗೊಂಡು ಎಲ್ಲವನ್ನು ಮೀರಿ ತಾನೇ ತಾನಾದದ್ದು ಶೂನ್ಯ ಅಂತ. ಶಟಸ್ಥಲ ಶೂನ್ಯ ತತ್ವಜ್ಞಾನ, ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ ಹೇಳಬೇಕಾಯ್ತು ಅಂತಂದ್ರೆ ಶರಣರು ಇದನ್ನು, ಅದರ ಬಗ್ಗೆ ಶರಣರು ನೂರಾರು ವಚನಗಳು ಸಹಿತ ಅದಾವ. 770 ಅಮರಗಣಗಳಿರುವಂಥ ಅನುಭವ ಮಂಟಪದಲ್ಲಿ 770 ಅಮರಗಣಗಳಲ್ಲಿ ಒಬ್ಬರು ವೈದ್ಯರು ಇದ್ದರು, ವೈದ್ಯ ಸಂಗಣ್ಣ ಅಂತ. ಅವರೊಂದು ವಚನ ಹೇಳ್ತಾರೆ ರೀ, ನಾನಾ ರೋಗಗಳು ಬಂದು ದೇಹವ ಹಿಡಿದಲ್ಲಿ ಶಿವಾರ್ಚನೆಯ ಬೇರೆ ಕೊಳ್ಳಿ ಅಂತ. ಏನರೇ ತ್ರಾಸಾಯಿತು ಅಂತಂದ್ರೆ, ರೋಗ ಬತ್ತು ಅಂತಂದ್ರೆ ಲಿಂಗ ಪೂಜೆ ಮಾಡ್ಕೊಳ್ರಿ ಅಂತ ಹೇಳ್ತಾರೆ ನೋಡಿರಿ. ಲಿಂಗ ಪೂಜಾಕ್ಕೆ ಮತ್ತು ನಮ್ಮ ಆರೋಗ್ಯಕ್ಕೆ ಎಷ್ಟು ನೇರ ಸಂಬಂಧ ಅದ.
ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ನಾನಾ ರೋಗಗಳು ಬಂದು ದೇಹವ ಹಿಡಿದಲ್ಲಿ ಶಿವಾರ್ಚನೆಯ ಬೇರಿಕೊಳ್ಳಿ. ನೋಡಿ, ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವೇ ಅದು. ನಾನಾ ಪರಿಯ ಔಷಧಿಯ ತಂದು ಹೊರೆವರೆಯ, ನಾನಾ ಪರಿಯ ಮಾಡೆನು. ಅದೇನು ಕಾರಣವೆಂದರೆ ಭವರೋಗ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ, ಶರಣರ ಪ್ರಸಾದವನಲ್ಲದೆ ಅನ್ಯವ ಕೊಂಡಡೆ ನಿಮ್ಮಾಣೆ ಕೂಡಲ ಸಂಗಮದೇವ. ನೋಡ್ರಿ, ಶರಣರು ಕಿವಿಗೆ ಪ್ರಸಾದಲಿಂಗ ಅಂತಾರೆ. ಇಂದ್ರಿಯಗಳನ್ನೆಲ್ಲ ಉದಾತ್ತೀಕರಣ ಮಾಡಿ ಇವತ್ತನ್ನೆಲ್ಲ ದೈವೀಕರಣಗೊಳಿಸಿದರು, ಇವತ್ತನ್ನೆಲ್ಲ ಡಿವಿನೈಸ್ ಮಾಡಿದರು. ಇರ್ಲಿಕ್ಕಂದ್ರೆ ಡಿವಿನೈಸ್ ಮಾಡಲಿಲ್ಲ ಅಂದ್ರೆ ಸರ್ವಜ್ಞ ಕವಿ ಹೇಳ್ತಾನೆ, ಕಣ್ಣು ನಾಲಿಗೆ ಮನವು ತನ್ನವೆಂದೆನಬೇಡ, ಅನ್ಯರು ಕೊಂದರೆನಬೇಡ, ಇವು ಮೂರು ತನ್ನ ಕೊಲ್ಲುವವು ಸರ್ವಜ್ಞ. ನೋಡ್ರಿ, ಮನುಷ್ಯನ ಕೊಲ್ಲುವಂಥವು ಯಾವ್ಯಾವು? ಕಣ್ಣ, ನಾಲಿಗೆ, ಮನಸ್ಸು. ಅದಕ್ಕೆ ಶರಣರು ಏನು ಮಾಡಿಬಿಟ್ರಿ? ಇವತ್ತರನ್ನೆಲ್ಲ ಉದಾತ್ತೀಕರಿಸಿಬಿಟ್ರು. ಹೆಂಗೆ ಉದಾತ್ತೀಕರಿಸಿರು? ಲಿಂಗ ನಿರೀಕ್ಷಣೆ. ಲಿಂಗ ನಿರೀಕ್ಷಣೆ ಮಾಡ್ತಾ ಹೋದರೆ ಏನಕ್ಕದ? ಕಣ್ಣ ಶಿವಲಿಂಗ ಅಕ್ಕದ, ಕಣ್ಣ ಶಿವಲಿಂಗ ಅಕ್ಕದ. ನಾಲಿಗೆ ಗುರುಲಿಂಗ ಅಕ್ಕದ. ಶರಣರ ವಚನಗಳನ್ನು ನುಡಿಯೋದರಿಂದ, ಶರಣರ ಸ್ಮರಣೆ ಮಾಡೋದ್ರಿಂದ. ಆಮೇಲೆ ಮನಸ್ಸು ಮಹಾಲಿಂಗ ಅಕ್ಕದ. ಇರಲಿಲ್ಲ ಅಂದ್ರೆ ಕಣ್ಣು ನಾಲಿಗೆ ಮನವು ತನ್ನವೆಂದೆನಬೇಡ, ಅನ್ಯರು ಕೊಂದರೆನಬೇಡ, ಇವು ಮೂರು ತನ್ನ ಕೊಲ್ಲುವವು ಸರ್ವ. ಅದಕ್ಕೆ ನಮ್ಮನ್ನೆಲ್ಲ ಅಧೋಗತಿಗೊಯ್ಯುವಂಥವು ಯಾವ ರೀತಿ ಅಂತಂದ್ರೆ ಕಣ್ಣು, ನಾಲಿಗೆ, ಮನಸ್ಸು ಅಂದರೆ ಇಂದ್ರಿಯಗಳೇ. ಅವ್ರನ್ನ ನಾವು ಹಿಂಗೆ ಸತ್ಸಂಗದಿಂದ, ಗುರುಕೃಪೆಯಿಂದ ನಾವೇನು ಸ್ವಲ್ಪ ಉದಾತ್ತೀಕರಣ ಮಾಡ್ಕೊಂಡೀವಿ ಅಂತಂದ್ರೆ, ಅವ್ರನ್ನ ದೈವೀಮಯಗೊಳಿಸಿದ್ದೀವಿ ಅಂತಂದ್ರೆ ಏನು ಮಾಡ್ತಾವ್ರಿ ಅವು? ಮೈಂಡ್ ಬಿಕಮ್ ಸೂಪರ್ ಮೈಂಡ್. ಮನ ಘನಮನ ಆಕದ, ಮನ ಉನ್ಮನ ಆಕದ, ಚಿನ್ಮನ ಆಕದ. ಮನದೋಳು ಶಿವತಾನು ಮನೆ ಮಾಡಿಕೊಂಡಿಹನು. ದೇವರು ಹೊರಗೆ ಎಲ್ಲೂ ಇಲ್ಲ, ನಮ್ಮ ಮನಸ್ಸಿನ್ಯಾಗ ಅದ. ಅದಕ್ಕೆ ನೋಡ್ರಿ, ಸರ್ಪಭೂಷಣ ಶಿವಗಳು ಹೇಳ್ತಾರೆ, ಮನದೋಳು ಶಿವತಾನು ಮನೆ ಮಾಡಿಕೊಂಡಿಹನು. ಮನಸ್ಸಿನಾಗ ದೇವರದಾನ, ಮನವೆಂಬುದು ಮಹಾದೇವನ ಇರು ಅಂತ ಹೇಳ್ತಾರೆ. ಅದಕ್ಕಾಗಿ ಮನಸ್ಸು ಇವೆಲ್ಲ ಸಾಧನೆ ಮಾಡಲಿಲ್ಲ ಅಂದ್ರೆ, ನಾವು ಲಿಂಗ ಧಾರಣೆ ಮಾಡ್ಕೊಳ್ಳಿಲ್ಲ, ಲಿಂಗ ನಿರೀಕ್ಷಣೆ ಮಾಡಲಿಲ್ಲ, ಸತ್ಸಂಗ ಮಾಡಲಿಲ್ಲ, ಶರಣರ ಸಂಘ ಅವ್ರ ಪಾದ ದರ್ಶನ ಮಾಡಲಿಲ್ಲ, ಅವ್ರ ನುಡಿ ಇದನ್ನು ಎಲ್ಲ ಕೇಳಲಿಲ್ಲ ಅಂದರೆ ಏನಾಕ್ಕದ್ರಿ? ನೋಡ್ರಿ, ಷಣ್ಮುಖ ಶಿವಗಳು ಹೇಳ್ತಾರೆ, ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ, ಇಂದ್ರಿಯಗಳೆಂಬ ಶಾಖೆಗೆ ಹಾರಿ, ವಿಷಯಗಳೆಂಬ ಹಣ್ಣು ಫಲಗಳ ಮೇಯುತ್ತ ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ. ಈ ಮನವೆಂಬ ಮರ್ಕಟನ ನಿಮ್ಮ ನೆನಹೆಂಬ ಪಾಶದಲ್ಲಿ ಕಟ್ಟಿ ಎನ್ನನ್ನು ಉಳುಹಿಕೊಳ್ಳ ಖಂಡೇಶ್ವರ. ನೋಡ್ರಿ, ಏನು ಮಾಡ್ತದ ಇದನ್ನು? ಮನಸ್ಸಕ್ಕೆ ಮರ್ಕಟ್ ಅಂತಾರೆ. ಏನ್ರಿ ಮರ್ಕಟ್ ಅಂದ್ರೆ? ಮಂಗ. ಮನಸ್ಸ ಮಂಗಿದ್ದಂಗೆ ಅಂತ ಹೇಳ್ತಾರೆ ಶರಣರು. ಅದಕ್ಕೆ ಮನವೆಂಬ ಮರ್ಕಟನು ಯಾವ ಗಿಡ ಏರಿದ? ತನುವೆಂಬ ವೃಕ್ಷವನೇರಿ, ಇಂದ್ರಿಯಗಳೆಂಬ ಶಾಖೆಗೆ ಹಾರಿ. ಪಂಚೇಂದ್ರಿಯಗಳಂದ್ರೆ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ದಶೇಂದ್ರಿಯಗಳು ಇವೆಲ್ಲ ಶಾಖೆ ಕಣ್ಣಿನ ಮೇಲೆ ಹೋಗಿಕೊಂಡಿರ್ತದೆ. ರೂಪ ಅನ್ನುವಂಥ ವಿಷಯವನ್ನು ಆಸ್ವಾದಿಸ್ತದೆ.
ಈ ಇಂದ್ರಿಯಗಳ ಜೊತೆಗೆ ವಿಷಯಗಳ ಜೊತೆಗೆ ಕೂಡಿ ಏನಾಗ್ತದೆ ಅದು ವಿಷಯಗಳೆಂಬ ಹಣ್ಣು ಫಲಗಳ ಮೇಯುತ್ತ ಅವತರನ ರುಚಿ ರೂಪ ರುಚಿ ತೃಪ್ತಿ ಇವೆಲ್ಲವನ್ನು ಇದನ್ನು ಅನುಭವಿಸಿ ಭವದತ್ತ ಮುಖವಾಗಿ ಹೋಗುತ್ತಿದೆ. ಅದಕ್ಕೆ ನಾವು ತಿಳ್ಕೋಬೇಕು. ನಾವು ಅವರು ಅದನ್ನು ಸರು ನನಗೆ ಫೋನ್ ಹಚ್ಚಿದ್ರು, ಇದ್ರೊಳಗೆ ಪರಿಚಯದಾಗ ಹಂಗೆ ಇದನ್ನು ಹೇಳಿದ್ದೆ. ಸತ್ಯ ಮಠದಾಗಿಲ್ಲರಿ, ಈಗ ಶಿರೂರು ಮಠದಾಗ ಇರ್ತೀವಿ. ಸತ್ಯ ಅಂಬಿಗರ ಚೌಡಯ್ಯನ ಮಠದಿಂದ ಬಂದಿದ್ದೆ ಅಂತ ಹೇಳಿದ್ದೆ ಅವರಿಗೆ. ಶಿರೂರಾಗ ಇದೊಂದು ನಿಸರ್ಗ ಉಪಚಾರ ಕೇಂದ್ರ ಅದ ರೀ. ಹಾಂ, ಅದಕ್ಕೆ ಅಲ್ಲೇ ಬೆಳಿಗ್ಗೆ ಯಾರು ಇರ್ತಾರ ಅವ್ರನ್ನೆಲ್ಲ 5 ಗಂಟೆಕನ ಎಬ್ಬಿಸ್ತೀವಿ. ಒಂದು 3 ಗ್ಲಾಸ್ ನೀರು ಕುಡಿಸಿ ಬ್ರಿಸ್ಟ್ ವಾಕ್ ಮಾಡಿಸಿ, ಆಮೇಲೆ ಮಾನವ ಶರೀರದಾಗ 3 ಜಾಗದಾಗ ಹೊಲಸು ಸಂಗ್ರಹ ಇರ್ತದೆ. ಮೂಗ, ಹೊಟ್ಟೆ, ದೊಡ್ಡ ಕರಳು. ಇವು 3 ಸ್ವಚ್ಛ ಮಾಡ್ಲಿಕ್ಕೆ ನಿಮ್ಮ ಹಿಂದಿನ ಹಿರಿಯರು ಏನೇನು ಮಾಡ್ತಿದ್ರು ಅಂತಂದ್ರೆ ಷಟ್ ಕ್ರಿಯೆಗಳಂತ ಮಾಡ್ತಿದ್ರು. ನೇತಿ ಅಂದರೆ ಈ ಮೂಗಲೆ ನೀರು ಹಾಕೋದು, ಈ ಮೂಗಲೆ ತೆಗೆದು. ENT ಪ್ರಾಬ್ಲಮ್ಸ್ ಎಲ್ಲ ದೂರ ಆಕಾವು. ಅದಕ್ಕೆ ಜಲನೇತಿ ಅಂತಾರೆ. ಉಗುರು ಬೆಚ್ಚಗೆ ನೀರು ಇರ್ತಾವೆ, ಸ್ವಲ್ಪ ಒಂದಿಷ್ಟು ಉಪ್ಪು ಹಾಕಿ ಅದನ್ನು ಬಾಯಿ ತೆಗೆದು ಹಿಂಗೆ ಇದನ್ನು ಬಿಟ್ಟರೆ ನೆಗಡಿ, ತಲೆನೋವು, ಹುಕ್ಕಾವ ಮೆಮೊರಿ ಪವರ್ ಅಂದರೆ ಮೆದುಳಿನ ಶಕ್ತಿ ಸ್ವಲ್ಪ ತೀಕ್ಷ್ಣ ಹಾಕದ, ಕಣ್ಣಿನ ದೃಷ್ಟಿ ಇದನ್ನ ಹಾಕದ. 1-2 ನಿಮಿಷದ ಕ್ರಿಯೆ ಇದು ನೇತಿ. ಧೌತಿ ಅಂದ್ರೆ ನೀರು ರುಚಿ ಹೆಚ್ಚು ಉಂಡಿರ್ತೀವಿ, ಅದಕ್ಕೆ 1-8 ಗ್ಲಾಸ್ ಉಗುರು ಬೆಚ್ಚಗೆ ನೀರು ಕುಡಿದ ಉಲ್ಟಿ ಮಾಡ್ಕೊಳ್ಳೋದಕ್ಕೆ ಏನಂತಾರೆ ಧೌತಿ. ಅಂದ್ರೆ ವಮನ ಕ್ರಿಯೆ, ವಾಂತಿ ಅಂತಿರಲ್ಲ, ವಮನ ಕ್ರಿಯೆ ಮಾಡ್ಕೊಳ್ಳೋದಕ್ಕೆ ಕಫ ಪಿತ್ತ ಎಲ್ಲ ಹೊರಗೆ ಹೋಗ್ತದೆ. ಅದಕ್ಕೆ ನೇತಿ, ಧೌತಿ, ಕಪಾಲಭಾತಿ ಅಂತಾರೆ. ರಾಮದೇವ್ ಬಾಬಾನ ಇದ್ರಾಗ ನೀವು ಕೇಳಿರಿ. ರೆಸ್ಪಿರೇಟ್ರಿ ಸಿಸ್ಟಮ್ ಅಂದ್ರೆ ಈ ಶ್ವಸನ ಮಂಡಲವನ್ನು ಸ್ವಚ್ಛ ಮಾಡುವಂಥದ್ದು. ಈ ಪುಪ್ಪುಸ ಇದನ್ನು ಇವೆಲ್ಲ ಮೂಗ ಎಲ್ಲ ಸ್ವಚ್ಛ ಮಾಡುವಂಥದ್ದು ನೇತಿ, ಧೌತಿ, ಕಪಾಲಭಾತಿ ಅಂತ. ತ್ರಾಟಕ ನೋಡಿ, ಜಗತ್ತಿನಾಗ ಅತ್ಯಂತ ಶ್ರೇಷ್ಠ ತ್ರಾಟಕ ಯಾವುದಾದ್ರೂ ಇತ್ತು ಅಂತಂದ್ರೆ ಅದು ಇಷ್ಟಲಿಂಗ ನಿರೀಕ್ಷಣೆ, ಇಷ್ಟಲಿಂಗ ಯೋಗ. ಅದಕ್ಕೆ ಒಂದು 5 ನಿಮಿಷ ನಿಮಗೆ ಹೇಳ್ತೀನಿ. ಯಾಕಂದ್ರೆ ಇಷ್ಟಲಿಂಗ ನಮ್ಮ ಹಿರೇಮಲ್ಲೂರಿನ ಈಶ್ವರ ಅಂತದಾರ, ಮಲ್ಲೂರು ಈಶ್ವರನ್ ಅಂತೇಳಿ ಈ ಗದಗಿನ ಮಠಕ್ಕೆಲ್ಲ ತಮ್ಮ ಆಸ್ತಿ ಬರ್ದಾರ. ಬಹಳ ದೊಡ್ಡ ವಿಜ್ಞಾನಿ ಅವರು. ಮಾಂತಪ್ಪಗಳ ಬಗ್ಗೆ, ಇವ್ರ ಬಗ್ಗೆ, ಪೂಜೆರ ಬಗ್ಗೆ ಭಾಳಷ್ಟು ಇದನ್ನು ಬರ್ದಾರ. ತಮ್ಮ ಕ್ಯಾನ್ಸರ್ ಇದನ್ನು ಲಿಂಗ ಪೂಜಾದಿಂದ ಕಳ್ಕೊಂಡಿದ್ರು. ಅವರು ತಮ್ಮ ಇದ್ರಾಗ ಬರ್ದಾರ. ಮತ್ತು ಇಲ್ಲಿ ಬಸವ ಕಲ್ಯಾಣ ಹಟ್ಟಿಗೆ ಮಹಾರಾಷ್ಟ್ರದಾಗ ಒಂದು ಇದನ್ನು ಊರದಟ್ಟಿ ನಾನು ನೆನಪಲ್ಲ ಹೇಳ್ತೀನಿ. ಅವರು ಸೋರಿಯಾಸಿಸ್ ಕಳ್ಕೊಂಡಾರ ಲಿಂಗ ಪೂಜಾದಿಂದ. ಅದಕ್ಕೆ ಲಿಂಗ ಪೂಜಾದಿಂದ ಭಾಳಷ್ಟು ಜನ ರೋಗಗಳನ್ನು ಕಳ್ಕೊಂಡು ನನಗೆ ಫೋನ್ ಮಾಡ್ಯಾರ. ಅದಕ್ಕೆ ಲಿಂಗ ಪೂಜಾದಿಂದ ನೋಡಿರಿ, ಲಿಂಗ ಒಂದು ವೈಜ್ಞಾನಿಕ ಸಾಧನ. ಇದು ಎನ್ ಯೂನಿವರ್ಸಲ್ ಯೋಗಿಕ್ ಎಂಬ್ಲೆಮ್ ಫಾರ್ ದ ಕಾನ್ಸಂಟ್ರೇಷನ್ ಆಫ್ ಮೈಂಡ್. ನಾನು ಆಸ್ಟ್ರೇಲಿಯಾಕ್ಕೆ ಹೋಗುವ ಹೊತ್ನ್ಯಾಗ ಇದನ್ನು ಮಾಡಿರಲ್ಲ, ಅದು ಮ್ಯಾಗ್ನೆಟಿಕ್ ಸ್ಟೋನ್ ಇರ್ತದೆ, ಅದು ಚಂದ್ರಕಾಂತ ಶಿಲೆ ಇರ್ತದೆ. ಅದು ಕ್ವೈಂಕ್ ಅನ್ನೋಣ ವಾಟ್ ಇಸ್ ದಿಸ್ ಅಂತಂದ್ರೆ ಅವರು, ಇದು ಇಟ್ ಇಸ್ ಮೈ ರಿಲಿಜಿಯಸ್ ಎಂಬ್ಲೇಮ್ ಅಂತ ಹೇಳಿದೆ. ನನ್ನ ಧರ್ಮದ ಇದನ್ನಂತ ಸಂಕೇತ ಅಂತ. ಆವಾಗ ಐ ಕಾಂಟ್ ರಿಮೂವ್, ನೀವು ಕ್ರಾಸ್ ತೆಗಿತೀರೇನ, ನಾ ಲಿಂಗ ತೆಗಿಯಿಲ್ಲ ಅಂತ ಹೇಳಿ. ಓ ಎಸ್ ಅಂದ್ಬಿಟ್ರು ಅವರು. ಅದಕ್ಕೆ ನೋಡಿರಿ, ಈ ಲಿಂಗ ಏನು ಮಾಡ್ತದೆ ಅಂದ್ರೆ ಕ್ಷೀರಪಥದಿಂದ ಗ್ಯಾಲಾಕ್ಸಿಯಿಂದ 12-24 ತಾಸು ಯಾವಾಗಲೂ
ಜೀವಾಣುಗಳು ಬೀಳ್ತಿರ್ತಾವೆ. ಇದು ಒಂದು ಸಾಲಿಡ್ ಕಾರ್ಬನ್. ಇದು ಎಡಿಲೇಡ್, ಆಸ್ಟ್ರೇಲಿಯಾದ ಎಡಿಲೇಡ್ ಯೂನಿವರ್ಸಿಟಿ ಒಳಗೆ ಸಂಶೋಧನೆ ಆಗ್ಯದ. ಅದು ರಾತ್ರಿ 3:30 ಹೆಚ್ಚಿಗೆ ಬೀಳ್ತಿರ್ತಾವೆ. ಅದಕ್ಕೆ ಈ ಕಾರ್ಬನ್ನ ಅದನ್ನೆಲ್ಲ ಆ ಅಣುಗಳನ್ನೆಲ್ಲ ಇಂಬಿಟ್ಕೊಳ್ತದೆ. ನಾವು 12 ಅಂಗುಲದಾಗ ಹಿಂಗೆ ರೆಪ್ಪಿ ಹೊಡೆಲ್ದಾಗ ನೋಡ್ತಾ ಇದ್ದೀವಿ ಅಂತಂದ್ರೆ ಇದಕ್ಕೆ ಫೋಕಲ್ ಲೆಂಗ್ತ್ ಥಿಯರಿ ಅಂತಾರೆ ಅವರು. ಇದ್ರಾಗ ಆಮೇಲೆ ಬ್ಲ್ಯಾಕ್ ರೇಡಿಯೇಷನ್ ಥಿಯರಿ ಅಂತಾರೆ. ಇವೆರಡು ಪ್ರೂವ್ಡ್ ಸೈನ್ಸ್ ಇದನ್ನಕ್ಕವ. ಆಮೇಲೆ ನೋಡಿರಿ, ಹಿಂಗೆ ನೋಡ್ತಾ ಇದ್ದೀವಿ ಅಂತಂದ್ರೆ ಅದು ಹೀಟಾಗಿ ಆ ಕಾರ್ಬನ್ ಅಂದರೆ ಲಿಂಗ, ಇಷ್ಟು ಲಿಂಗ ಹೀಟಾಗಿ ಇಲೆಕ್ಟ್ರಾನ್ಸ್ ಅಂತ ಇವು ಹೊರಹೊಮ್ಮತಾವ. ಅವು ಎಲ್ಲಿ ನಾವು ಈ ಇದ್ರಾಗ ಅಂತರದಾಗ ಹಿಂಗೆ ನಿರೀಕ್ಷಣೆ ಮಾಡ್ತಾ ಇದ್ದೀವಿ ಅಂದರೆ ಗಾಂಧಾರಿ ಮಾಂಧಾರಿ ಅಂತ. ಗಾಂಧಾರಿ ಅಂದ್ರೆ 12ರಿಂದ 3, ಮಾಂಧಾರಿ ಅಂದ್ರೆ 3ರಿಂದ 6. ಇಷ್ಟರೊಳಗೆ ನಮ್ಮ ಲಿಂಗ ಪೂಜೆ ಮುಗಿಬೇಕು ಅಥವಾ ಧ್ಯಾನ ಮುಗಿಬೇಕು. ಅದಕ್ಕೆ ನೋಡಿ, ಅವಾಗ ಇಲ್ಲೇನ ಇಲೆಕ್ಟ್ರಾನ್ಸ್ ಸಂಗ್ರಹ ಆಕ್ಕವ, ಪೀನಿಯಲ್ ಗ್ಲ್ಯಾಂಡ್ ಅಂತಿರ್ತದೆ. ಅಲ್ಲಿ ಮೆಲಾಥಿನ್ ಅಂಥೇಳಿ ಒಂದು ರಸ ಸ್ರವಿಸ್ತದೆ. ಆ ಮೆಲಾಥಿನ್ ರಸ ಒಂದು ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಮಾಸ್ಟರ್ ಗ್ಲ್ಯಾಂಡ್ನಾಗ ಸಂಗ್ರಹ ಆಕ್ಕದ. ಗ್ರಂಥಿ ಪಿಟ್ಯೂಟರಿ ಗ್ರಂಥಿ ಅಂತ. 60 ವರ್ಷ ನಂತರ ಮನುಷ್ಯನ ನರಗಳ ಶಕ್ತಿ ಹುಡುಗ್ತದೆ ಕಡಿಮೆ. ಅಲ್ಲಿ ಇಲ್ಲಿ ನೋವು ಚಾಲು ಆಕಾವು. ಆದರೆ ಯಾರು ಲಿಂಗ ಪೂಜೆ ಮಾಡ್ಕೋತಾರ, ದಿನನಿತ್ಯ ಲಿಂಗ ನಿರೀಕ್ಷಣೆ ಮಾಡ್ತಾರೆ, ಯಾರಿಗೆ ಮೆಲಾಥಿನ್ ಎಲ್ಲ ನರಗಳಿಗೆ, ನರ್ವಸ್ ಸಿಸ್ಟಮ್ಗೆಲ್ಲ ಸಪ್ಲೈ ಆಗ್ತದ, ಅವರಿಗೆ ನರಗಳ ಶಕ್ತಿ ಹುಡುಗಂಗಿಲ್ಲ. ಯಾಕಂದ್ರೆ ಈ ಮೆಲಾಥಿನ್ನ ನರ್ವಸ್ ಟಾನಿಕ್, ಅದು ಸ್ನಾಯುಗಳಿಗೆ ಟಾನಿಕ್ ಇದ್ದಂಗೆ. ಅದರಿಂದ ನೋಡ್ರಿ, ಯಾರ್ಯಾರು ಲಿಂಗ ಪೂಜೆ ಮಾಡ್ಕೊಂಡಾರಲ್ಲ ಅವರೆಲ್ಲ ಶತಾಯುಷಿಗಳಾಗ್ಯಾರ. ಸಿದ್ಧಗಂಗಾ ಸ್ವಾಮಿಗಳು ಮತ್ತು ಭಾಲ್ಕಿ ಪಟ್ಟಾಧ್ಯಕ್ಷರು, ಹಿಂಗೆ ಭಾಳಷ್ಟು ಜನ. ಅದಕ್ಕೆ ನೋಡ್ರಿ, ಅಂದ್ರೆ ದೀರ್ಘಾಯುಗಳಕ್ಕರ. ಯಾಕಂದ್ರೆ ಆಲಿ ನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲೋದು. ಇಲ್ಲೊಂದು ವಿಜ್ಞಾನ ಅದ. ಅವರು ಅರಿವಿನ ಮಾರಿ ತಂದೆ ಹೇಳ್ತಾರೆ, ಕಾಯವಿದ್ದು ಕಾಬುದು ವಿಜ್ಞಾನ, ಜೀವವಿದ್ದು ಕಾಬುದು ಸುಜ್ಞಾನ. ಸುಜ್ಞಾನ ಅಂದರೆ ಲಿಂಗದ ಜ್ಞಾನ. ಅದಕ್ಕೆ ಕಾಯವಿದ್ದು ಕಾಬುದು ವಿಜ್ಞಾನ, ಲಿಂಗ ನಿರೀಕ್ಷಣೆ ವಿಜ್ಞಾನ ಅಂತ ಹೇಳ್ತಾರೆ. ಅವ್ರು 12ನೇ ಶತಮಾನದಾಗ ಡೆಫಿನೇಷನ್ ಹೆಂಗೆ ಕೊಡ್ತಾರೆ ನೋಡ್ರಿ. ಕಾಯವಿದ್ದು ಕಾಬುದು ವಿಜ್ಞಾನ, ಜೀವವಿದ್ದು ಕಾಬುದು ಸುಜ್ಞಾನ. ಇವೆರಡು ಅಳಿದು ತೋರಿಕೆಯಲ್ಲಿ ಬೇರೊಂದು ಕಾಬುದು ಪರಂಜ್ಯೋತಿ ಜ್ಞಾನ, ಅಂದ್ರೆ ಅನುಭಾವ ಜ್ಞಾನ. ಇಂತಿ 3 ಮುಖವ ಏಕವ ಮಾಡಿ ಬೇರೊಂದು ಕಾಬುದು ಪರಮ ಪ್ರಕಾಶ ಜ್ಞಾನ. ಇಂತಿ ಅಂತರ ಪಟಂತರದಲ್ಲಿ ನಿಂದು ನೋಡಲು ಸಂದೇಹವಳಿದ ಸಂದಿನಲ್ಲಿ ಕುಂದದ ಬೆಳಗು ತೋರುತ್ತಿಹುದು ಸದಾಶಿವಮೂರ್ತಿ ಲಿಂಗದಲ್ಲಿ. ನಿಮ್ಮ ತೇಜವ ಹೆರಸಾರಿ ನೋಡುತ್ತಿರಲು ಕೋಟಿ ಸೂರ್ಯರ ಪ್ರಭೆ ಮಿನುಗಿದಂತಿಪ್ಪುದು. ಪ್ರಭುದೇವರು ಹೇಳ್ತಾರೆ, ಒಬ್ಬ ಸೂರ್ಯಾಗ ಜಗತ್ತು ಬೆಳಗ್ತದೆ, ಕೋಟಿ ಸೂರ್ಯರ ಬೆಳಕ. ಅದಕ್ಕೆ ಸಂದೇಹವಳಿದ ಸಂದಿನಲ್ಲಿ ಅಂತ. ವಿಚಾರ ಇರೋ ತನಕ ಅಷ್ಟ ಸಂದೇಹ ಇರ್ತದೆ. ವಿಚಾರ ಆ ಬುದ್ಧಿಯನ್ನು ದಾಟಿ ಮುಂದೆ ಹೋತು ಅಂತಂದ್ರೆ ಸಂದೇಹ. ಅದಕ್ಕೆ ಅಂತರ ಪಟಂತರದಲ್ಲಿ ನಿಂತು ನೋಡಲು ಸಂದೇಹವಳಿದ ಸಂದಿನಲ್ಲಿ ಕುಂದದ ಬೆಳಗು ತೋರುತ್ತಿಹುದು ಸದಾಶಿವಮೂರ್ತಿ ಲಿಂಗದಲ್ಲಿ. ಅದಕ್ಕೆ ಕಾಯವಿದ್ದು ಕಾಬುದು ವಿಜ್ಞಾನ, ಜೀವವಿದ್ದು ಕಾಬುದು ಸುಜ್ಞಾನ. ಇವೆರಡು ಅಳಿದು ತೋರಿಕೆಯಲ್ಲಿ ಕಾಬುದು ಪರಂಜ್ಯೋತಿ ಜ್ಞಾನ. ಇಂತಿ 3 ಮುಖವ ಏಕವ ಮಾಡಿ, ಅಂದರೆ 3 ಉಪಯೋಗ ಮಾಡಿಕೊಂಡ ಈಗ ಇದನ್ನು ವಿಜ್ಞಾನ, ಸುಜ್ಞಾನ, ಪರಂಜ್ಯೋತಿ ಜ್ಞಾನದಿಂದ ಪರಮ ಪ್ರಕಾಶ ಜ್ಞಾನ. ಆಮೇಲೆ
ಇಂತಿ ಅಂತರ ಪಟಂತರದಲ್ಲಿ ನಿಂದು ನೋಡಲು ಕುಂದದ ಬೆಳಗು ತೋರುತ್ತಿಹುದು. ಅಲ್ಲೇ ಏನದ ಇರ್ತದೆ ರೀ, ಮನುಷ್ಯನಲ್ಲಿ ಒಂದು ಸುಪ್ತವಾದಂಥ ಶಕ್ತಿ ಇದನ್ನಿರ್ತದೆ. ಆ ಸುಪ್ತಾವಸ್ಥೆ ಆವಾಗ ನೋಡಿ, ಎಲ್ಲ ಮಹಾತ್ಮರು ಜ್ಞಾನಿಗಳು ಅವರೆಲ್ಲ ತ್ರಿಕಾಲ ಜ್ಞಾನಿಗಳೇನಂತಿದ್ರಲ್ಲ, ಅದು ಸುಪ್ತ ಇದನ್ನು, ಅದಕ್ಕೆ ಜಾಗೃತಿ ಆದ ಸ್ಥಿತಿ ಅದು. ಅದಕ್ಕೆ ಅದನ್ನ ಪರಮಪ್ರಕಾಶ ಜ್ಞಾನ ಅಂತಾರೆ. ಅದು ಥಾಟ್ಲೆಸ್ ಪೀರಿಯಡ್ ಅಂತಾರೆ. ಕ್ಷಣದೊಳಗಿನ ಅರ್ಧ ಕ್ಷಣವಾದು ನಿಜದ ನೆನಹು ಸಾಕು. ಬೆಂಕಿಯೊಳಗುಳ್ಳ ಬಿಸಿ ಬಿಸಿನೀರೊಳಗುಂಟೆ ಗುಹೇಶ್ವರ. ನಿಮ್ಮ ಕಂಡು ಎನ್ನ ಮರೆತೆ ಕೂಡಲ ಸಂಗಮ ದೇವ. ಲಿಂಗಾನುಭಾವದಿಂದ ನಿಮ್ಮ ಕಂಡು ಎನ್ನ ಮರೆತೆ ಕೂಡಲ ಸಂಗಮ ದೇವ. ಅದಕ್ಕೆ ನೋಡಿರಿ ಪರಮ ಪ್ರಕಾಶ ಜ್ಞಾನ. ಆಮೇಲೆ ಸಂದೇಹ ಬಳಿದ ಸಂಧಿನಲ್ಲಿ ಕುಂದದ ಬೆಳಗು ಅಂದರೆ ಎಟರ್ನಲ್ ಬ್ಲಿಸ್, ಕುಂದದ ಬೆಳಗು ತೋರುತ್ತಿಹುದು ಸದಾಶಿವಮೂರ್ತಿ ಲಿಂಗದಲ್ಲಿ. ನಾವು ಲಿಂಗವನ್ನು ನಿರೀಕ್ಷಣೆ ನಿರಂತರ ಮಾಡ್ತಾ ಹೋದೀವಿ ಅಂತಂದ್ರೆ ಈ ಎಲ್ಲ ಅನುಭವಗಳು ಬರ್ತಾ ಹೋಕ್ಕವು. ಶರಣರು ಹೀಗೆಲ್ಲ ಹೇಳ್ತಾರೆ. ಹೆಂಗೆ ಸೃಷ್ಟಿ ಹೆಂಗೆ ನಿರ್ಮಾಣ ಆಯಿತು? ಸರ್ವಶೂನ್ಯ ನಿರಾಲಂಬದಿಂದ ನಿಶೂನ್ಯವಾಯಿತು, ನಿಶೂನ್ಯದಿಂದ ನಿಖಲಲಿಂಗವಾಯಿತು, ನಿಖಲಲಿಂಗದಿಂದ ಮಹಾಲಿಂಗವಾಯಿತು, ಮಹಾಲಿಂಗದಿಂದ ಆತ್ಮವಾಯಿತು, ಆತ್ಮದಿಂದ ಆಕಾಶವಾಯಿತು, ಆಕಾಶದಿಂದ ವಾಯುವಾಯಿತು, ವಾಯುವಿನಿಂದ ಅಗ್ನಿಯಾಯಿತು, ಅಗ್ನಿಯಿಂದ ಜಲವಾಯಿತು, ಜಲದಿಂದ ಪೃಥ್ವಿಯಾಯಿತು, ಪೃಥ್ವಿಯಲ್ಲಿ ಎಲ್ಲ ಜೀವರಾಶಿಗಳು ಹುಟ್ಟಿದವು ಅಂತ. ಹಿಂಗೆಲ್ಲ ಸೃಷ್ಟಿಕ್ರಮ ಹೇಳ್ಕೊತ ಬರ್ತಾರೆ. ಹೆಂಗೆ ಅಲ್ಲಿ ಇದೆಲ್ಲ ನಿರ್ಮಾಣ ಆಯಿತು ಅಂತ. ನೇರವಾಗಿ ವಿಜ್ಞಾನಿಗಳಿಗತ್ಲೆ ನೇರವಾಗಿ ಇದನ್ನು ಹೇಳೋಂಗಿಲ್ಲ. ಹಿಂಗೆ ಇದಕ್ಕೆ ಸೂಕ್ಷ್ಮ ಶಿವಪಥ ಅಂತಾರ. ಶರಣರ ಬಸವಾದಿ ಶರಣರ ಧರ್ಮಕ್ಕೆ ಏನಂತಾರೆ? ಸೂಕ್ಷ್ಮ ಶಿವಪಥ. ಅದಕ್ಕೆ ನೋಡ್ರಿ, ಹಿಂಗೆ ಇದನ್ನ ಹಾಕೋತ ಹೋದ್ರೆ ಹಂಗೆ ಒಂದ್ಕೊಂದು ಸರ್ಕಂತಾರೆ ಇವೆಲ್ಲ. ಅದಕ್ಕೆ ಏನು ಹತ್ತಿದ್ದೀವಿ ಅಂತಂದ್ರೆ, ಇವ ಮತ್ತೊಂದು ನೆನಪಾಗೋಣ. ಆ ಗೋಕರ್ಣ ಹಜಾಮತಿಗತ್ಲೆ ಅರ್ಧ ಬೋಳಿಸಿಡ್ತಿದ್ರದು ತಲೆ. ಹಂಗೆ ಮುಂದೆ ಅರ್ಧಕ್ಕೆ ಹೋಗ್ತದೆ. ನಾ ಷಟ್ಕ್ರಿಯೆಗಳನ್ನು ಹೇಳ್ತಾ ಇದ್ದೆ. ಏನು? ನೇತಿ, ಧೌತಿ, ಕಪಾಲ್ಭಾತಿ, ತ್ರಾಟಕ. ಅದಕ್ಕೆ ಲಿಂಗದ ಇದನ್ನು ಬರ್ತಾವೆ. ತ್ರಾಟಕ ಅಂದ್ರೆ ನೋಡಿ, ಭಾಳ ಶ್ರೇಷ್ಠವಾದಂಥ ತ್ರಾಟಕ ಯಾವುದಾದ್ರೂ ಇತ್ತು ಅಂತಂದ್ರೆ ಅದು ಯಾವುದು? ಇಷ್ಟಲಿಂಗ ಯೋಗ. ಅದಕ್ಕೆ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ, ಆವ ಪುಣ್ಯವೋ ಲಿಂಗ ಪೂಜಾ ವಿಧಿ ಅನುಭವಬಹುದು ನರ ಜನ್ಮ. ಮಾನವ ಜನ್ಮಕ್ಕೆ ಬಂದು ಲಿಂಗ ಪೂಜೆ ಮಾಡ್ಕೊಳ್ಳುವಂಥ ಸೌಭಾಗ್ಯ ಸಿಕ್ಕತ್ತಲ್ಲಪ್ಪ, ಎಷ್ಟು ಪುಣ್ಯ ಮಾಡಿರ್ಬೇಕು ನಾನು ಅಂತಾರೆ. ಅದಕ್ಕೆ ಲಿಂಗ ನಿರೀಕ್ಷಣೆ. ಸುಪ್ರಭಾತ ಸಮಯದಲ್ಲೆದ್ದು ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವ ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ದೇವಪೂಜೆಯ ಮಾಟ ದುರಿತ ಬಂಧನದೋಟ. ನೋಡಿ, ಈಗ ಶ್ರಾವಣ ತಿಂಗಳ ಇಲ್ಲಿ ಯಾರು ಮಾಡ್ಲಿಕ್ಕಿಲ್ಲ. ಕೊಡ ಇಟ್ಟ, ಕಾಯಿ ಇಟ್ಟ, ಏನೇನೋ ಸೀರೆ ಹಾಕಿ ಇದನ್ನು ಹಾಕಿ ಯಾರ್ಯಾರು ಮಾಡ್ತಿರ್ತಾರೆ. ಇಲ್ಲೇನು ಮಾಡ್ಲಿಕ್ಕಿಲ್ಲ ರೀ ಯಾವತ್ತು. ಅದಕ್ಕೆ ಆ ಕಾಯಿ ಮತ್ತು ಮರುದಿವ್ಸ ಒಡೆದು ಚಟ್ನಿ ಮಾಡೋದು, ಅದನ್ನು ದೇವ್ರದ್ದು ಪೂಜೆ ಮಾಡೋದು. ಮತ್ತು ಆ ದೇವ್ರು ಹೆಂಗೆ ಚಟ್ನಿ ಆಕೈತಿ? ಅದಕ್ಕೆ ಮಜಾ ಆಚರಣೆಗಳದಾವ್ರಿ ತಾಯಂದ್ರಲ್ಲಿ. ಎ ಗುಡ್ ಮದರ್ ಈಸ್ ಬೆಟರ್ ದ್ಯಾನ್ 100 ಟೀಚರ್ಸ್ ಅಂತ. ಒಬ್ಬ ಒಳ್ಳೆಯ ತಾಯಿ 100 ಶಿಕ್ಷಕರಿಗಿಂತ ಶ್ರೇಷ್ಠ ಅಂತ. ಅದಕ್ಕೆ ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಮಾಯಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಜಗನ್ಮಾತೆ ಅಂತ ಹೇಳ್ತಾರೆ. ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಶರಣರ ದೃಷ್ಟಿಯೊಳಗೆ. ನೋಡಿರಿ, ಸಜ್ಜಲಗುಟ್ಟು ಶರಣಮ್ಮ ಆಡಕಾಯಿ ಹೆಣ್ಮಗಳು. ಅವರು ಗುರುಗಳು ಗುಡ್ದು ರಾಜ ಹಿಡಿಯಮ್ಮನವ ಕಟಕ್ ರೊಟ್ಟಿ ಪುಂಡಿ ಪಲ್ಯ ಇದನ್ನು ಕಟ್ಕೊಂಡು ಆಡಕಾಯಿ ಕೋತ ಇದ್ದು, ಹಿಡಿಯಮ್ಮನವ ಲಿಂಗ ಪೂಜೆ ಮಾಡ್ಕೊ ಅಂಥೇಳಿ ಕೊಟ್ಟರು. ಮುಗ್ಧ ತಾಯಿ ಹಿಂಗೆ ನಿರೀಕ್ಷಣೆ ಮಾಡ್ಕೋತ ಹೋದರು. ಜಗದ್ಗುರು ಜಗನ್ಮಾತೆ ಆಗಿಬಿಟ್ರು. ಎಲ್ಲ ಜಗದ್ಗುರುಗಳು ಅಡ್ಡ ಉದ್ದ ಬೀಳಾಯ್ತು. ಆ ಕೊಡ ಪೂಜೆ ಮಾಡಿದ್ರೆ ಆಕತ್ತೇನ್ರಿ ಇದು? ಮಲ್ಲಮ್ಗ ದಾನಮ್ಗ ಅವರೆಲ್ಲ ಏನು ಮಾಡಿದ್ರಿ?
ಹೇಮರೆಡ್ಡಿ ಮಲ್ಲಮ್ಮ ದಾನಮ್ಮ ಎಲ್ಲ ಏನು ಮಾಡಿರು? ಅಕ್ಸಾಲಿಗ್ರಕ್ಕಿ ದಾನಮ್ಮ ಕಾಯಿಪಲ್ಲೆ ಮಾರು ದೊಡ್ಡ ಬುಟ್ಟಿರ್ತದೆ, ಜಲ್ಲೆಡಿಗಿರ್ತದಲ್ಲ, ಅದ್ರ ತುಂಬ ಲಿಂಗ ತುಂಬ್ಕೊಂಡು ಎಲ್ಲರಿಗೂ ಲಿಂಗ ದೀಕ್ಷೆ ಮಾಡಿ ಎಂಥ ಕ್ರಾಂತಿ ಮಾಡಿ ಅದ್ಭುತ ನೋಡಿ. ಎಲ್ಲ ತನ್ನಲ್ಲಿ ಇದ್ದದ್ದೆಲ್ಲ ದಾನ ಮಾಡೋದು. ಅಲ್ಲಿ ಆ ಕೂಡಲ ಸಂಗಮ ಪರಿಸರದಾಗ ಇದ್ದ ತನ್ನದಲ್ಲಿ ಇದ್ದದ್ದೆಲ್ಲ ದಾನ ಮಾಡೋದ್ರಿಂದ ಬಸವಣ್ಣವ್ರು ಆ ಸುದ್ದಿ ಕೇಳಿ ಬಂದ ಲಿಂಗಮ್ಮನ ಆಕೆ ಹೆಸರ ದಾನಮ್ಮ ಅಂಥೇಳಿ ಬಸವಣ್ಣವ್ರು ಶರಣ ಮಾಡ್ತಾರೆ ಇದನ್ನು. ಅದಕ್ಕೆ ತಾಯಂದರು ಅದು ನೋಡಿ, ಉಪನಿಷತ್ ಕಾಲಕ್ಕೆ ಗಾರ್ಗೈ ಮೈತ್ರಿ ಅಂತ ಇಬ್ಬರು ಇಲ್ಲಿ 60 ಜನ ಶರಣೆಯರು. ಏನು ಅದ್ಭುತ! ಏನೋ ಒಬ್ಬ ಹಡಪದ ಲಿಂಗಮ್ಮನ ವಚನ ಓದ್ಲಾಗ್ತಿದ್ದೀವಿ ಅಂದ್ರೆ ನಿದ್ದೆ, ನೀರಡಿಕೆ, ದೇಹಭಾವ, ಜೀವಭಾವ, ಇಂದ್ರಿಯ ಭಾವ ಎಲ್ಲ ಮಾಯಾಗಿ ದೇವಭಾವಲಿದ್ದಾಗ ಲೀನಕ್ಕಿವು. ಒಬ್ಬ ಹಡಪದವ್ರ ಹೆಣ್ಮಗಳು ಯಾವ ಮಟ್ಟಕ್ಕೆ ಏರಿದ್ರು. ಶರಣರದ ಜೀವನ ಭಾಳ ಅದ್ಭುತ ಅನ್ನಿಸ್ತದೆ. ಸಂಸಾರದಿಂದ ಸದ್ಗತಿಯುಂಟು ಕೇಳ ಮಗನೇ, ಬಸವಾದಿ ಪ್ರಮಥರಿಗೇನು ಸಂಸಾರವಿದ್ದಿಲ್ಲವೇ? ಅವರು ನಮ್ಮಂಗೆ ಕೊಟ್ಟವರು, ಬೀಸವರು, ಕಸ ಹೊಡೆಯವರು, ದನ ಕಾಯವರು, ಚಪ್ಪಲಿ ಹೊಡೆಯವರು ಎಲ್ಲರೂ ಸಹಿತ ಶ್ರಮಜೀವಿಗಳ ಮಾಡ್ಕೋತಾನ ಹೇಳ್ರಿ. ಅವ್ರು ಮುಳುಗುಂದ ಮಾನಸಿಗಳು ಸಂಸಾರದಿಂದ ಸದ್ಗತಿಯುಂಟು ಕೇಳ ಮಗನೇ. ಹೆಂಗಿತ್ತು ಸಂಸಾರ? ಸತ್ಯಶುದ್ಧ ಕಾಯಕ ಕಂಪಲ್ಸರಿ. ಎಲ್ಲರೂ ಸಹಿತ ಲಿಂಗೈಗ ಬೆವರಿನ ಸ್ನಾನ ಮಾಡಿಸ್ಬೇಕಂತ ಹೇಳಿಬಿಟ್ರು. ತಾನು ಕರಗದವರಲ್ಲಿ ಮಜ್ಜನವನೊಲ್ಲೆ ಅಯ್ಯೋ ನೀನು. ಯಾರು ಬೆವರು ಸುರಿಸಂಗಿಲ್ಲ ಅವ್ರ ಮನೆಯಾಗ ಜಳಕನ ಮಾಡಂಗಿಲ್ಲಪ್ಪ ನೀನು ಲಿಂಗಯ್ಯ. ಅದಕ್ಕೆ ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯೇ. ಅದಕ್ಕೆ ಬಸವಣ್ಣವರು, ಸಮಾಜ ವಿಜ್ಞಾನಿಯಾದಂಥ ಬಸವಣ್ಣವರು ನೋಡಿದ್ರಪ್ಪ ಸೃಷ್ಟಿಯನ್ನು, ಈ ಸೃಷ್ಟಿ ರಹಸ್ಯವನ್ನು ಭೇದಿಸಿ ಮೊಟ್ಟ ಮೊದಲಿಗೆ ಏನು ಕೊಟ್ಟುಬಿಟ್ರು? ಕಾಯಕ. ಯಾಕಂದರೆ ಎದ್ದುಗೈಲೆ ಪಕ್ಷಿಗಳೆಲ್ಲ ಆರು ಹುಡುಕಾಡ್ಕೋತಿ ಎದ್ದು ಬಿಡ್ತಾವೆ ತಂಡ. ಈಗ ಗುಬ್ಬಿ ಈ ವೈರ್ ಬಂದು ಎಲ್ಲ ಅವು ಇವು ಹಾರ್ಯಾಡೋದು ಬಂದಾಗೈತಿ. ಮೊದಲು ಎಷ್ಟು ಗುಬ್ಬಿ ಹಿಂಡ ಹೊಕ್ಕಿದ್ದು, ಈ ಇಟ್ಟೊತ್ನ್ಯಾಗ ಕಾಗಿ ಹಿಂಡ ಇವು ಎಲ್ಲ ಹೊಕ್ಕಿದ್ದು. ಇವೆಲ್ಲ ಇದನ್ನು ಬಂದ ಎಲೆಕ್ಟ್ರಾನಿಕ್ ಇವೆಲ್ಲ ಇವು ಬಂದ ಅವೆಲ್ಲ ಭಾಳ ಮಾಯ ಆಗ್ಯಾವ್ರಿ. ಅದಕ್ಕಾಗಿ ನೇತಿ, ಧೌತಿ, ಕಪಾಲಭಾತಿ, ತ್ರಾಟಕ್, ನೌಲಿ ಅಂತಾರೆ. पैर गरम पेट नरम सर ठंडा तो वैद्य को मारो डंडा ಅಂತ. ಕೈಕಾಲು ಬೆಚ್ಚಗ, ಹೊಟ್ಟೆ ಮಿದು, ತಲೆ ತಂಪ ಇದ್ರೆ ಡಾಕ್ಟ್ರ್ ಅವಶ್ಯಕತೆ ಇಲ್ಲ ಅಂತ. ಡಾಕ್ಟ್ರನ್ನ ಬಡೀರಿ ಅಂತಲ್ಲ, ಡಾಕ್ಟ್ರ್ ಅವಶ್ಯಕತೆನೇ. ವೈದ್ಯಕೋ ಮಾರೋ ದಂಡ ಅಂದ್ರೆ ಡಾಕ್ಟ್ರ್ ಅದಕ್ಕೆ ಬೇಕತ್ತ. ಹಂಗೆ ಪೈರ್ ಗರಮ್ ಅಂದ್ರೆ ನೋಡಿ, ಯಾರು ಬೆಡ್ ರೆಸ್ಟ್ ಇರ್ತಾರೆ ಅವರು ಕೈಕಾಲು ಅಂಗಾಲ ಮುಟ್ಟು ನೋಡ್ರಿ ತಂಪಿರ್ತಾವೆ. ಬೂದಿ ಹಚ್ಚಿ ಬಿಸಿ ಬೂದಿ ಹಚ್ಚಿ ತಿಕ್ಕತ್ತಾರೆ ಹೆಂಗೆ. ಅದಕ್ಕೆ ನೋಡ್ರಿ, ನಮ್ಮೂ ಸಹಿತ ಇದು ಆರೋಗ್ಯದ ಲಕ್ಷಣ. ಏನು? ಪೈರ್ ಗರಂ, ಪೇಟ್ ನರಂ, ಸರ್ ಠಂಡ. ನಮ್ಮೇನು ಆಗೈತಿ ಈಗ ನೋಡ್ರಿ, ಎಲ್ಲರೂ ಇಂಥ ಹವಾದಾಗ ಎಲ್ಲರ ಅಂಗಾಲ ಎಲ್ಲ ತಂಪಾಗಿರ್ತಾವೆ, ಕೈ ತಂಪಾಗಿರ್ತಾವೆ. ಅದಕ್ಕೆ ಇವು ತಂಪಾಗಬಾರ್ದು. ಅದಕ್ಕೆ ಏನು ಮಾಡ್ತಿರ್ಬೇಕು? ಬೆಳಗ್ಗೆ ಹಿಂಗೆ ಇದನ್ನರೇ ಮಾಡ್ತಿರ್ಬೇಕು. ಇವೆಲ್ಲ ಇದನ್ನು ಯಾವಾಗಲೂ ನೋಡ್ರಿ, ನಿಮಗೇನ್ರಿ ಥಂಡಿ ಹತ್ತಿತ್ತು, ಇದನ್ನು ಹತ್ತಿತ್ತು, ಯಾರಿಗೆ ಬರ್ತಿದ್ದು ಅಂತಂದ್ರೆ ಈ ಅಂಗಾಲ ತೊಡೆಗೆ ಹಚ್ಕೊಂಡು ಕೂತು ಬಿಡ್ಬೇಕು, ಥಂಡಿನೂ ಹೋಗಿಬಿಡ್ತದೆ. ಮತ್ತು ಇದು ಈಡ ಅಂತಾರೆ, ಅಂದ್ರೆ ಸೂರ್ಯನಾಡಿ. ಥಂಡಿ ಹತ್ತಿದಾಗ ಇದನ್ನು ಬಂದ್ ಮಾಡಿ ಇದನ್ನು ಚಾಲೂ ಮಾಡಿಬಿಟ್ರೆ ನಿಮ್ಮ ಇದನ್ನು ಹೋಗಿಬಿಡ್ತದೆ, ಥಂಡಿನ ಕಮ್ಮಿ ಆಗ್ತದೆ. ಇಲ್ಲೇ ನಿಮ್ಮೊಳಗೆ ಇದೇನು ವಿರಾಟ್ ರೂಪ ದರ್ಶನ ಅಂತಾರೆ. ಇದನ್ನು ನೋಡ್ಕೋತ ಹೋದಿವಿ ಅಂತಂದ್ರೆ ನೋಡ್ರಿ, ಇಷ್ಟ ಈ ಪೆಟ್ಟಿಗೆ ಒಳಗೆ 10-14 ಯಂತ್ರ ಅದಾವೆ. ಫ್ಯಾಕ್ಟ್ರಿ ನೋಡ್ರಿ ನೀವು, ಶುಗರ್ ಫ್ಯಾಕ್ಟ್ರಿ ಅಂಥ ಫ್ಯಾಕ್ಟ್ರಿ ಭಾಳ ಅದಾವ್ರಿ ಇಲ್ಲಿ. ಪಚನ ಮಂಡಲ, ಶ್ವಸನ ಮಂಡಲ, ರಕ್ತ ಪರಿಚಲನ ಮಂಡಲ, ನಿಷ್ಕಾಸನ ಮಂಡಲ, ಇಲ್ಲಿ ಅಂಥವು ಫ್ಯಾಕ್ಟ್ರಿಗೆ ಭಾಳ ಅದಾವೆ. ಅದು ಉಂಡು ಮಲಗಿರ್ತೇವೆ ನಾವು, ಒಳಗೆ ಯುದ್ಧ ನಡೆದು ಬಿಟ್ಟಿರ್ತದೆ. ಅದಕ್ಕೆ
ಭಾಳ ಮಜಾ ಅದ ರೀ. ಮಣ್ಣಿಂದು ಕಾಯ ಮಣ್ಣಿಂದು ಅಂತ. ಅದಕ್ಕೆ ನೋಡ್ರಿ, ನಿಮಗೊಂದು ಮಾತು ಹೇಳ್ತೀನಿ ನಾನು. ಯಾರಿಗಾರಿ ಮೈ ಕೆರೆಸ್ತಿತ್ತು ಅಂತಂದ್ರೆ ಒಂದು ಮೊಳ ತೆಳಗಿನ ಮಣ್ಣು ಅಥವಾ ಹುತ್ತಿನ ಮಣ್ಣು ಸ್ವಲ್ಪ ರಾತ್ರಿ ನೆನಾಕಿ ಮುಂಜಾನೆ ಬಿಸಿಲಿದ ಮೈ ತುಂಬ ಹಚ್ಚಿ ಸ್ನಾನ ಮಾಡಿಬಿಡ್ರಿ. ಎಂಥ ಸೋರಿಯಾಸಿಸ್ ಇರಲಿ, ಇಸಬಿರಲಿ, ಗಜಕರ್ಣ ಇರಲಿ, ಏನು ಚರ್ಮ ರೋಗ ಇದ್ದರೂ ಹೋಗ್ತದೆ. माटी का दीवार है, माटी में विस्तार है, माटी में मिल जाना बंदे इसका क्या इतवार है. ಮಣ್ಣಿಂದು ಕಾಯ ಮಣ್ಣಿಂದು. ಮಣ್ಣಾಗ ಹುಟ್ಟತತಿ, ಮಣ್ಣಾಗ ಲೀಲೆ ಆಡ್ತದೆ. ಮತ್ತು ಇದು ಏನೇನು ತಿಂತತಿ ಎಲ್ಲ ಮಣ್ಣಾಗ ಬೆಳೆದಿರ್ತತಿ. ಮಣ್ಣಾಗ ಮತ್ತು ಹೋಗುದೆಲ್ಲಿ ಮಣ್ಣು. ಅದನ್ನೇ ಹೇಳ್ತಾರೆ ಅವರು, ಮಾಟಿ ಕಾ ದೀವಾರ್ ಹೈ, ಮಾಟಿ ಮೇ ವಿಸ್ತಾರ್ ಹೈ, ಮಾಟಿ ಮೇ ಮಿಲ್ ಜಾನಾ ಬಂದೆ ಇಸ್ಕಾ ಕ್ಯಾ ಇತವಾರ್ ಹೈ. ಅದಕ್ಕೆ ನೋಡಿರಿ, ಶರೀರ ನೋಡ್ಲಾಕೇನೋ ಮಣ್ಣಿಂದ, ಆದರೆ ಇದರ ಅದ್ಭುತ ಶಕ್ತಿ ಸಾಮಾನ್ಯ ಅಲ್ಲ. ಪ್ರಾಣ ಇರೋ ತನಕ ಪ್ರಾಣ ಶಕ್ತಿಗೆ ಇಂಥ ಅದ್ಭುತ ಶಕ್ತಿ ಅದ. ಟ್ರೆಮೆಂಡಸ್ ಹೀಲಿಂಗ್ ಪವರ್ ಇಸ್ ದೇರ್ ಇನ್ ಎವ್ರಿ ಬಾಡಿ. ಪ್ರತಿಯೊಬ್ಬರಲ್ಲಿ ಅತ್ಯದ್ಭುತವಾದಂಥ ರೋಗ ಗುಣ ಮಾಡೋ ಶಕ್ತಿ ಅದು. ಆದರೆ ನಮಗೆ ಗೊತ್ತಿಲ್ಲ, ಹೇಳಿದಿಲ್ಲ. ಸುಮ್ಮ ಒಂಚೂರು ರಾಡಿ ತೊಗೊಂಡು ಟಸ ಹೊಡ್ಲಿ ಆಯ್ತೈತಿ ಆ ಕುರುವಿನ ಮೇಲೆ ಇಟ್ರಿ ಅಂತಂದ್ರೆ ಆ ಹೊಡ್ತ ಬಂದಾಕದ 2-3 ದಿನದಾಗ ನಿಮಗೆ ಆ ಕುರು ಒಡೆದ ಹೋಗ್ತದೆ ಮಣ್ಣಿನ್ಯಾಗ ಅಂತ ಇದನ್ನ. ಅದಕ್ಕೆ ಮಣ್ಣ, ನೀರ, ಬಿಸಿಲ, ಗಾಳಿ ಭಾಳ ದೊಡ್ಡ ಶಕ್ತಿ ಇದಾವೆ. ಪಂಚಭೂತದ ಶರೀರ ಮತ್ತು ನೂಲು ಅರಿಬಾರ್ದ್ರೆ ನೂಲ್ಲೇನ ಹೊಲಿಬೇಕಲ್ಲ. ಹಾಂ, ಹಂಗೆ ಪಂಚಭೂತದ ಶರೀರ ಪಂಚಭೂತದ್ಲೇನ. ಅದಕ್ಕೆ ನೋಡಿರಿ, ನಾವು ಏನು ಮಾಡಬೇಕು, ಇದನ್ನ ಕಮ್ ಖಾವೋ ತೋ ಡಾಕ್ಟರ್ ನೈ, ಗಮ್ ಖಾವೋ ತೋ ವಕೀಲ್ ನೈ ಅಂತ. ಸ್ವಲ್ಪ ಕಡಿಮೆ ಉಂಡ್ರೆ ಡಾಕ್ಟ್ರ್ ಅವಶ್ಯಕತೆ ಇಲ್ಲ ಅಂತ. ಮತ್ತು ಸ್ವಲ್ಪ ಎರಿಮವನ್ಯಾವ ಅದಾನ, ಅಣ್ತಂಬ್ರವ ಅದಾನ ಅಂತ ತಾಳ್ಕೊಂಡ್ರೆ ವಕೀಲರ ಅವಶ್ಯಕತೆ ಇಲ್ಲ. ಕೋರ್ಟ್ಗೆ ಹೋಗೋದಂದ್ರೆ ಆಕಳ ಕೊಟ್ಟು ಬೆಕ್ಕತ್ತಂದಂಗತ್ತೆ. ಹಿಂಡು ಹೈನು ಹೋತ ತುಡುಗು ಮಾಡ್ತೀನೂ ಬೇಕಾತಂದಂಗೆ. ಒಬ್ಬ ವಕೀಲ್ರು ಯಾರೋ ಉಯ್ಲು ಬರ್ದಿದ್ರತ್ತೆ, ನಾ ಸತ್ತ ಮೇಲೆ ನನ್ನ ಆಸ್ತಿ ಎಲ್ಲ ಹುಚ್ಚರಿಗೆ, ದಡ್ರಿಗೆ, ಮೂರ್ಖರಿಗೆ ಹಂಚ್ರತ್ತೆ. ಯಾರ್ರಿ ವಕೀಲ್ರಿ ಇದ್ರೆ ಕ್ಷಮ ಮಾಡಿರಿ. ಕಲ್ಯಾಣ ರಾಜ್ಯದಾಗ ಹಿಂಗಿತ್ತು ರೀ, ನೀಡುವವರುಂಟು ಬೇಡುವವರಿಲ್ಲ. ಅದಕ್ಕೆ ಹಾಂ ವಕೀಲ್ರಿ ಅಜ್ಜವ್ರು ಹೆಂಗೆ ನೆನಪು ಮಾಡಿಕೊಡ್ತಾರೆ ನೋಡ್ರಿ. ಇವ್ರು ಮತ್ತೆ ಮುಂದಿನ ಇದಕ್ಕೆ ಹೋಗ್ಬಾರ್ದಂತ. ಅದಕ್ಕೆ ನೋಡ್ರಿ, ನಾವೆಲ್ಲ ಏನು ಮಾಡಬೇಕು ಅಂತಂದ್ರೆ ಪೈರ್ ಗರಂ, ಪೇಟ್ ನರಂ, ಸರ್ ಠಂಡ ಇದಾಗುವಂಗೆ ಹಿತ ಮಿತ ಆಹಾರ ಹೆಂಗಿರಬೇಕು, ಹಿತ ಇರಬೇಕು, ಮಿತ ಇರಬೇಕು. ಹಿತ ಮಿತ ಇತ್ತಂದ್ರೆ ಪೇಟ್ ನರಮ್ ಇರ್ತದೆ. ಇರ್ಲಿಕ್ಕಂದ್ರೆ ನಮ್ಮ ಪೇಟ್ ಎಲ್ಲ ಪತ್ತರ ಆಗಿಬಿಟ್ಟದ. ಶಿಸ್ತು ಯಾವಾಗ ಏನು ಬೇಕು ಅದನ್ನ ನಾಲ್ಗೆ ರುಚಿ ತಿಂದ ನಾಯಿ ಸಾವು ಸತ್ರತ್. ಅದಕ್ಕೆ ಒಂದು ವ್ಯಂಗ್ಯ ಇದನ್ನು ಹೇಳ್ತಾರೆ, ಯಾವ ಹೊತ್ತು ತಿನ್ನೋರಿಗೆ ಅವ್ರ ಮನ್ಯಾಗ ಚೋರ್ ನೈ ಗುಸ್ತೆ, ಬುಡಾಪ ನೈ ಸತಾತ, ಕುತ್ತ ನೈ ಕಾಡ್ತಾ. ಅವ ನಾಯಿ ಕಡಿಯಂಗಿಲ್ಲ, ಯಾಕಂದ್ರೆ ಕೈಯಾಗ ಬಡಿಗೆ ಹಿಡಿದಿರ್ತಾನೆ. ಯಾವತ್ತು ತಿನ್ನೋದ್ರಿಂದ ಬಾರ್ ಬಾರ್ ಖಾವೋ ಬಾರ್ ಬಾರ್ ಜಾವೋ, ಬಾರ್ ಬಾರ್ ಖಾವೋ ಬಾರ್ ಬಾರ್ ಜಾವೋ, ಫಿರ್ ಜಾವೋ ದವಾಖಾನಾ. ಅದಕ್ಕೆ ಹಂಗೆ ಕೈಯಾಗ ಇದನ್ನು ಬಡಿತಾನಂತ ಹೇಳಿ ನಾಯಿ ಕಡಿಯಂಗಿಲ್ಲತ್ತ. ಆಮೇಲೆ ಯಾವತ್ತು ನೆಳ್ಕೋತಿರ್ತಾನವ, ಏನರ ರೋಗ ಆಗಿರ್ತಾವ ಹೆಚ್ಚು ತಿಂದ. ಅವಾಗ ಏನಾಗಿರ್ತದ, ಎಚ್ಚರದಾರಪ್ಪ ಅಂಥೇಳಿ ತುಡುಗರು ಒಳಗೆ ಬರಂಗಿಲ್ಲ. ಆಮೇಲೆ ಮುಪ್ಪನ ಕಾಡಂಗಿಲ್ಲ ತವಂಗ, ಯಾಕೆ ಮುಪ್ಪು ಬರ್ತಕ ಇರಂಗ ಇಲ್ಲವ, ದೌಡು ಸತ್ತು ಬಿಡ್ತಾನೆ. ಅದಕ್ಕೆ ತುತ್ತು ಹೆಚ್ಚಾದರೆ ಕುತ್ತು ಅಂತಾರೆ. ತುತ್ತು ಹೆಚ್ಚಾದರೆ ಕುತ್ತು. ನೋಡ್ರಿ ಎಷ್ಟು ರುಚಿ ಇರ್ತದ ಹೋಳಿಗೆ ಊಟ. ಇದನ್ನು ಕಟ್ಟಿನ ಸಾರ ಅದು. ಆದರೆ ಒಂದು ತಿನ್ನಲ್ಲಿ 4 ತಿಂದು ಬಿಟ್ರೆ ಏನಾಕದ್ರಿ, ವೈಕ್ ಅನ್ನಿಸ್ತದೆ, ಸಾಕು ಅನ್ನಿಸ್ತದೆ.
ಆಹಾರದಿಂದನ ಆರೋಗ್ಯ, ಆಹಾರದಿಂದನ ರೋಗ. ಅದಕ್ಕೆ ನೋಡ್ರಿ, ಅದಕ್ಕೆ ಇದಕ್ಕೆ ಹಿತಮಿಂದ. ಅದಕ್ಕೆ ಪೈರ್ ಗರಂ ಪೇಟ್ ನರಂ ಸರ್ ಠಂಡ. ಯಾಕೆ ಹೇಳತ್ತೀನಿ ನಾನು ಅಂದರೆ, ಪೇಟ್ ನರಮ ಎದ್ದಗಲೆ ನೋಡ್ರಿ ಉಸುಲೆಲ್ಲ ಹೊರಗೆ ಹಾಕಿ ಹೊಟ್ಟೆ ಜೋರ್ಲೆ ಜಗ್ಗಿ ದುಬ್ಬಕ್ಕೆ ಹಚ್ಚಿಬಿಟ್ರಿ ಅಂತಂದ್ರೆ, ಜ್ಞಾನೇಶ್ವರ ಸಿನಿಮಾ ನೋಡಿದ್ದೀವಿ. ಆ ತಾಯಿ ಮುಕ್ತಾಯಕ್ಕ ಚಪಾತಿ ಆ ಜ್ಞಾನೇಶ್ವರನ ದುಬ್ಬದ ಮೇಲೆ ಬೇಯಿಸ್ತಿದ್ದ. ಅಂದ್ರೆ ಜಠರಾಗ್ನಿ ಅಷ್ಟು ತೇಜ್ ಹಾಕದ, ಏನು ತಿಂತೀರಿ ಅದೆಲ್ಲ ಸುಟ್ಟು ಭಸ್ಮ. ಅಂದ್ರೆ ಪಚನ ಶಕ್ತಿ ಹೆಚ್ಚಕ್ಕದ, ಮೆಮೊರಿ ಪವರ್ ಹೆಚ್ಚಕ್ಕದ. ಅದಕ್ಕೆ ಉಡ್ಯಾಣ ಬಂದ್ ಅಂತಾರೆ ಯೋಗದಾಗ. ಅದಕ್ಕೆ ಉಡ್ಯಾಣ ಬಂದ, ಇದು ಜಾಲಂಧರ ಬಂದ, ಉಡ್ಯಾಣ ಬಂದ, ಮೂಲ ಬಂದ ಅಂತಾರೆ. ಮೂಲವ್ಯಾಧಿ ಇದ್ದವ್ರು ಮೂಲ ಬಂದ ಮಾಡಿದ್ರೆ ಇದನ್ನಾಗ್ತದ. ಯೋಗದಾಗ ಒಂದು ಕೆಲವೊಂದು ಬಂಧಗಳು, ಆಸನಗಳು, ಮುದ್ರಾಗಳು ಅಂತೆಲ್ಲ ಇರ್ತಾವೆ. ಅದಕ್ಕಾಗಿ ನೋಡ್ರಿ ಅದನ್ನು ಹೊಟ್ಟೆ, ಅದು ಯಾವುದೋ ಸಿನಿಮಾದಾಗ ರಾಜ್ಕುಮಾರ್ ತೋರಿಸ್ತಾನಲ್ರಿ, ಹೊಟ್ಟೆ ತಿರುಗಿಸೋದು, ಅದಕ್ಕೆ ನವಲಿ ಅಂತಾರೆ ನೋಡಿ. ನೇತಿ, ಧೌತಿ, ಕಪಾಲ್ಭಾತಿ, ತ್ರಾಟಕ್, ನವಲಿ, ಬಸ್ತಿ ಅಂತಾರೆ ನೋಡ್ರಿ. ಒಬ್ಬ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದ ಡಾಕ್ಟರ್ ಕುಲರಂಜನ್ ಮುಖರ್ಜಿ ಅಂಥೇಳಿ ಪುದುಕಟ್ಟ ಇದ್ದವ್ರು ಹೇಳ್ತಾರೆ, ಉಪವಾಸ करके एनिमा लिया जाए तो रोग का कमर टूट जाता है. ಉಪವಾಸ ಮಾಡಿ ಯಾರು ಎನಿಮಾ ತಗೋತಾರ ಅವರು ಅವರ ರೋಗದ ನಡನ ಮುರಿತೈತೆ ಅಂತ. ಅವ್ರ ನಡ ಮುರಿಯಂಗಿಲ್ಲ, ಅವ್ರ ರೋಗದ ನಡ ಮುರಿತದೆ ಅಂತಂದ್ರೆ ನೋಡ್ರಿ. ಉಪವಾಸ ಮಾಡೋದಂದ್ರೆ ಹೆಂಗೆ ರೀ? ಭಾಳ ಮಂದಿ ತಾಯಂದ್ರೆ ಒಂದು ಕೆ ಜಿ ಉಪ್ಪಿಟ್ಟು ತಿಂದ ಚೇಂಜ್ ಆಫ್ ಫುಡ್ ಈಸ್ ಫುಡ್ ಫೀಸ್ಟ್ ಅಂತ ಒಪ್ಪತ್ತತ್ತು ಮಾಡ್ತಿರ್ಲ ಇದನ್ನು ಬದಲಾಯಿಸಿ ತಿನ್ನೋದು ಇಷ್ಟ ಇರ್ತದೆ. ನೀರು ಮೇಲೆ ಉಪವಾಸ ಮಾಡೋದು, ಅಥವಾ ನಿರ್ಜಲ ಉಪವಾಸನೂ ಹೇಳ್ತಾರೆ. ನಿಸರ್ಗ ಚಿಕಿತ್ಸೆದಾಗ ಬರ್ತದೆ. ನೀನು ತೊಳಲ್ದ ಆದ್ರೆ ಕಂಪಲ್ಸರಿ ಎನಿಮಾ ತಗೋಬೇಕು. ದೊಡ್ಡ ಕರಳಿಗೆ ಪೂರ್ತಿ 6 ಫೂಟ್ ಕರಳಿಗೆ ನೀರು ಮುಟ್ಟಬೇಕು, ಅಂದ್ರೆ ಅಪಾಯಕಾರಿ ಅಲ್ಲ. ಉಪವಾಸ ಮಾಡಿ ಎನಿಮಾ ತಗೊಳ್ಳಿಲ್ಲ ಅಂದ್ರೆ ಉಪವಾಸ ಅಪಾಯಕಾರಿ. ಅದಕ್ಕೆ ನಾನು ಬುದ್ಧಿದೇವರಿಗೆ ಅಪ್ಕೊಳ್ಳೋತ್ತಿಗೆ ಬಹಳ ಇದ್ದೀವಿ. ನಾವೊಂದು ಹೇಳಿದೀವಿ ಅಂದ್ರೆ ಅವರೊಂದು ಹೇಳ್ತಿದ್ರು. ಅವ್ರ ಜೋಡಿ ಯಾವತ್ತು ನಮಗೆ ನೋಡ್ರಿ, ನಾನು ಫಾಸ್ಟಿಂಗ್ ಸೇವ್ಸ್ ಲೈಫ್, ಉಪವಾಸದ ಬಗ್ಗೆ ಮ್ಯಾಕ್ಫೆಡನ್ ಅಂಥೇಳಿ ಒಬ್ಬ ವಿಜ್ಞಾನಿ ಹೇಳ್ತಾನೆ ರೀ ಬುದ್ಧಿ. ಫಾಸ್ಟಿಂಗ್ ಸೇವ್ಸ್ ಲೈಫ್ ಅಂದರೆ ಉಪವಾಸ ಜೀವನ ರಕ್ಷಾ, ಅದು ಮನುಷ್ಯನ ಜೀವನವನ್ನು ಉಳಿಸ್ತದ. ಉಪವಾಸ ಅಷ್ಟು ಭಾಳ ವೈಜ್ಞಾನಿಕ ಉಪವಾಸ ಅಂತ ಹೇಳಿದ ಕೂಡಲೇ ಇನ್ನೊಂದು ಇದು ಮಾಡ್ಕೋರಿ, ಇನ್ನೊಂದು ತಿದ್ದುಕೋರಿ, ಫಾಸ್ಟಿಂಗ್ ಟೇಕ್ಸ್ ಅವೇ ದ ಲೈಫ್ ಅಂತ. ಮತ್ತು ಅವ್ರು ಹಂಗೆ ಮಾಡಿಬಿಟ್ಟು ಮನೋಭ ಭಾವೇ ನೋಡ್ರಿ. ಇಂದಿರಾ ಗಾಂಧಿ ಒಂದು ಡೆಲಿಗೇಟ್ ತರಿಸಿರ್ತಾಳೆ ಅಮೇರಿಕಾದಿಂದ. ಯಾಕಂದ್ರೆ ಅವ್ರ ಎಮರ್ಜೆನ್ಸಿಯನ್ನು ಅವರು ಶಬಾಷ್ ಅಂದಿರ್ತಾರೆ. ಅಗದಿ ಮೌನ ಪರ್ವ ಅಂಥೇಳಿ ಅದಕ್ಕೊಂದು ಒಳ್ಳೆಯ ಇದನ್ನು ಕೊಟ್ಟು ಆವಾಗ ಅವ್ರನ್ನ ಆರೋಗ್ಯ ನೋಡ್ಲಾಕ, ಆಪ್ಕ ದವಾಸೆ ಮೇರಿ ಜಾನ್ ಬಚ್ತಿ ಐ ಕ್ಯಾ ಆತ, ನಿಮ್ಮ ಔಷಧಲೇ ನನ್ನ ರೋಗ ಗುಣ ಇದನ್ನ ಹಾಕತ್ತೇನ, ನನ್ನ ಜೀವ ಉಳಿತೈತೇನತ್. ನಹಿ ಬಚಾ ಸಕ್ तो जाइए खामो कम काय को ತ್ರಾಸ ಲೇತೆ. ಇದನ್ನು ತೊಗೊಳಿಲ್ಲ ಅವ್ರು, ಕಳಿಸಿಬಿಟ್ರು. ಹಿಂಗೆ ಉಪವಾಸ ಮಾಡ್ಯಾನ ಇದು ಮಾಡಿ ಅದನ್ನು ಗುರುಗಳು ಹೇಳ್ರಿ, ಫಾಸ್ಟಿಂಗ್ ಟೇಕ್ಸ್ ಅವೇ ದ ಲೈಫ್ ಲಾಸ್ಟ್. ಅದಕ್ಕೆ ನಾನೇನಂದೆ, ತಾವು ಈ ನೀರು ಕುದಿತೀರಿ ಕಾಸಿ, ಮತ್ತು ಅದ್ರಾಗಿನ ಜೀವಂತ ಆಕ್ಸಿಜನ್ ಇದನ್ನ ಹಾಕತ್ತಲ್ರಿ ಅಂತ. ಮತ್ತು ಹಿಂಗೆ ಸೋಸು ಹೊತ್ನ್ಯಾಗ ಮತ್ತು ಕುಡ್ಕೋತೈತಿ ಅಂತಂದ್ರೆ ಭಾಳ ಚಂದ. ಆಮೇಲೆ ನಾನು ಇದನ್ನು ಚಹಾದ ಬಗ್ಗೆ ಹೇಳಿದ್ದೆ. ಇದ್ರಾಗ ಚಾಯ್ ಮೇ ಚುಸ್ತಿ ನೈ ಅಂಥೇಳಿ, ದಿವ್ಯಾತ್ಮಾವು ಚಾಯ್ ಮೇ ಚುಸ್ತಿ ನೈ. ನಾವು ಕಲ್ಯಾಕ್ ಹೋದಲ್ಲಿ ಒಬ್ಬರು ಹೃದಯನಾರಾಯಣ ಯೋಗಿಜಿ ಅಂತ ಬರ್ತಿದ್ರು. ದಿವ್ಯಾತ್ಮಾವು ಚಾಯ್ ಮೇ ಚುಸ್ತಿ ನೈ, ದವಾ ಮೇ ತಂದೂರಸ್ತಿ ನೈ, ಪುಸ್ತಕ ಮೇ ಜ್ಞಾನ ನೈ, ವಸ್ತು ಮೇ ಸುಖ ನೈ, ಖಾನೆ ಮೇ ತಾಕತ್ ನೈ ಅಂತಿದ್ರು.
ಅದಕ್ಕೆ ಚಾಯ್ ಮೆಚ್ಚಿಸ್ತೀನಿ. ಚಹಾ ಒಬ್ಬರು ಪ್ರೊಫೆಸರ್ ಘಾಣೇಕರ್ ಅಂತ 40 ವರ್ಷ ಸಂಶೋಧನೆ ಮಾಡಿ 368 ರೋಗ ಅಕ್ಕಾವತ್ತ. ಚಹಾ ಕುಡಿಯೋರು ತಿಳ್ಕೊಳ್ರಿ, ಬರೀ ಚಹಾ ಕುಡಿಯೋರು 368 ರೋಗ ಅಕ್ಕಾವತ್ತ. ನೀವು ಈಗ ಇದನ್ನ ಹಸಿವು ಆಗ್ಯದ, ಒಂದು ಕಪ್ ಚಹಾ ಕುಡಿದ್ರಿ ಅಂದ್ರೆ 1 ತಾಸು ಮುಂದೆ ಹೋಗಿ. ನಿದ್ದೆ ಬಂದೈತಿ, 1 ಕಪ್ ಚಹಾ ಕುಡಿದ್ರಿ ಅಂದ್ರೆ ಅದು ಮುಂದೆ ಏನಾಕದ್ರಿ? ಹಂಗೆ ಇದು ಮಾಡ್ಕೋತ ಹೋದ್ರಿ ಅಂದ್ರೆ ಅನಿದ್ರಾ, ಮಂದಾಗ್ನಿ ಅಕ್ಕಾವ. ಅದಕ್ಕೆ ಇಂಥವು 368 ರೋಗ ಅಕ್ಕಾವತ್ತು ಹೇಳ್ತಾರೆ ಅವರು. ಅದಕ್ಕೆ ಹಿಂಗೆ ಬೇದ್ರಲ್ಲ, ಹೌದ್ರಿ ಬುದ್ಧಿ ಅವ ಹಿಂಗೆ 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 ಎಡಿಸನ್ ಅಂತ ಹೇಳ್ತಾರೆ. ಇಫ್ ಎನಿಬಡಿ ಆಸ್ಕ್ ಮೀ ಟು ಲಿಸ್ಟ್ ದ ಪಾಯ್ಸನಸ್ ಡೈಟ್ಸ್ ಇನ್ ದ ವರ್ಲ್ಡ್, ಐ ವಿಲ್ ಪುಟ್ ದ ನೇಮ್ ಆಫ್ ದಿ ಟೀ ಆನ್ ದ ಟಾಪ್ ಆಫ್ ದ ಲಿಸ್ಟ್ ಅಂತ. ಯಾರಾದರೂ ವಿಷಯುಕ್ತ ಆಹಾರ ಪದಾರ್ಥಗಳ ಯಾದಿ ಮಾಡ್ಲಿಕ್ಕೆ ಹಚ್ಚರ ನಾನು ಚಹಾದ ಹೆಸರು ಮೊದಲನೇ ನಂಬರ್ನಾಗ ಇಡ್ತೀನು ಅಂತ. ಆವಾಗ ನೋಡಿರಿ, ಮುಂದೆ ಹೋಗೋತ್ನಾಗ ಬೀದರ್ದಾಗ ಇದರಾಗ ಹೊಂಟಿದ್ವಿ ಕಾರ್ನಾಗ. ಅವಾಗ ಏನು ಹೇಳಿದ್ರೆ ಗೊತ್ತೈತೇನ್ರಿ? ಅದೊಂದು ನ್ಯಾಚುರಲ್ ಡ್ರಿಂಕ್ ಅದು. ಹಿಂಗೆ ಕುದಿಯೋ ನೀರಿನಾಗ ಹಿಂಗೆ ಎದ್ದು ತೆಗೆದ್ರೆ ಅದನ್ನು ಭಾಳಷ್ಟು ಕುದಿಸ್ತಾರಂತ ಅದು ಇದನ್ನು ವಿಷ ಉತ್ಪನ್ನ ಆಗ್ತದೆ. ಇರಲಿಲ್ಲ ಅಂದರೆ ಹಿಂಗೆ ಇಷ್ಟು ಎದ್ದು ತೆಗೆದ್ರೆ ಒಳ್ಳೆ ರಿಫ್ರೆಶಿಂಗ್ ಡ್ರಿಂಕ್. ಹಿಂಗೆ ನೋಡಿ, ಇದೇ ಸೂಕ್ಷ್ಮ ಶಿವಪಥ. ಹಿಂಗೆ ಸೂಕ್ಷ್ಮ ಆ ಪ್ರಭುದೇವರು 11-21 ಇದನ್ನು ಶೂನ್ಯ ಸಂಪಾದನೆ ಯಾರ್ಯಾರನ್ನ ಭೇಟಿ ಹಾಕಾರಲ್ಲ, ಹಿಂಗೆ ಸೂಕ್ಷ್ಮ ಹಿಂಗೆ ತೊಡಕ್ಕೆ ಬಿಡಿಸ್ಕೋತ ಹೋಗ್ತಾರೆ. ಹಂಗೆ ನೋಡಿ, ನಾನೇನು ಹೇಳ್ತಾ ಇದ್ದೆ ಅಂದ್ರೆ ಎನಿಮಾ ಅಂದ್ರೆ ಉಪವಾಸ करके एनिमा लिया जाए तो रोग का कमर टूट जाता है. ನೋಡಿ, ಕಾನ್ಸ್ಟಿಪೇಷನ್ ಈಸ್ ದ ರೂಟ್ ಕಾಸ್ ಫಾರ್ ಆಲ್ ದ ಡಿಸೀಸಸ್. ಗುಜರಾತದೊಳಗೆ ಒಂದು ನಾಣ್ಣುಡಿ ಬರ್ತದೆ, ಜೈ ಬಾರ್ ಖಾಯ್ ತೈ ಬಾರ್ ಜಾಯ್ ಅಂತ. ಎಷ್ಟು ಹೊತ್ತು ಉಣ್ತೀವಿ ಅಷ್ಟು ಹೊತ್ತು ಹೋಗ್ಬೇಕತ್ತ. ನಾವು ಎಷ್ಟು ಹೊತ್ತು ಉಣ್ತೀವಿ ರೀ? ಹೋಗೋದು ಎಷ್ಟು ಹೊತ್ತು ಹೋಗ್ತೀವಿ ಅಂತ ನೋಡಿ. ನಾವು ಎಷ್ಟು ಹೊತ್ತು ಉಣ್ತೀವಲ್ಲ ಅಷ್ಟು ಹೊತ್ತು ಇದನ್ನು ಹೋಗ್ಬೇಕಂತ. ಆದ್ರೆ ಏನಾಕ್ಕದ, ನಮ್ಮದು ರೊಟ್ಟಿ, ಅನ್ನ, ಪಲ್ಯ ಇವೆಲ್ಲ ತಿನ್ನೋದ್ರಿಂದ ನಮ್ಮ ಆಹಾರದ ಪದ್ಧತಿ ನೋಡಿರಿ 40% ಫೈಬರ್ ಕಂಟೆಂಟ್ ಇರಬೇಕಾದ್ರೆ ಸ್ವಚ್ಛವಾಗಿ ಕಡೆ ಹಾಕೋದು. ಅದಕ್ಕೆ ಸ್ವಚ್ಛಂಗೆ ಇದನ್ನು ಆಯಿತು ಅಂತಂದ್ರೆ ಮೈ ಹಗರಿರ್ತದೆ, ಯಾವ ತೊಂದರೆಗಳು ಇರೋಂಗಿಲ್ಲ. ಅದಕ್ಕೆ ಮೊದಲಿನ ಹಿರಿಯರು ಉಷಪ್ಪ ಅನ್ನುವಂಥ ತಮಗೆ ನೀರು ಕುಡಿದಾಗ ಹೊಲಕ್ಕೆ ಹೋಗಿಬಿಡ್ತಿದ್ರು, ಬಡ 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 ಏಕ್ದಮ್ ಕ್ಲೀನ್ ಆಗಿಬಿಡ್ತಿತ್ತು. ಅದಕ್ಕೆ ನೋಡಿ, ಏನು ಮಾಡಬೇಕು? ಬರೀ ನೀರು ಮೇಲೆ ಇರಬೇಕು ಅಥವಾ ನಿರ್ಜಲ ಉಪವಾಸ ಮಾಡಬೇಕು. ಎನಿಮಾ ತೊಗೋಬೇಕು. ಎನಿಮಾ ತೊಗೊಳ್ಳೋದಂದ್ರೆ ಏನು ರೀ? ನಾವು ಹಿಂಗೆ ಎಡಮಗ್ಗಲ್ಲೇ ಮಲಗಿ ಈ ಮೊಳಕಾಲ ಎದೆ ಕಡೆ ತೊಗೋಬೇಕು, ಮೇಲಿನ ಹಿಂಗೆ ಎಡಮಗ್ಗಲ್ಲೇ ಮಲಗಿದ್ರೆ ಆಮೇಲೆ ಈ ಕಾಲು ಉದ್ದ ಮಾಡಬೇಕು. 1 ಲೀಟ್ರ್ ಉಗುರು ಬೆಚ್ಚಗೆ ನೀರು ಏನಸ್ದಾಗ ಅಂದ್ರೆ ಸಂಡಾಸ ರಸ್ತಾದಾಗ ಒಂದು ಪೈಪ್ ಇದನ್ನು ಮಾಡಿ ಅದನ್ನು ನೀರು ಚಾಲು ಮಾಡಿ ಇದನ್ನು ಇನ್ಸರ್ಟ್ ಮಾಡ್ಕೊಂಡು ಆ ಕರಳಿಗೆಲ್ಲ ತಂಪು 1 ಲೀಟ್ರ್ ನೀರು ಹೋಗುವಂಗೆ ಇದನ್ನು ಮಾಡಿ ಆಮೇಲೆ ನೋಡಿರಿ ಅದನ್ನು ತಾಳ್ಕೊಂಡು ಇದು ಸಂಚಾರಕ್ಕೆ ಹೋಗಿಬಿಟ್ರೆ ಅಥವಾ ಬೇದಿಗೆ ಹೋಗಿಬಿಟ್ರೆ ಸ್ವಚ್ಛ ಆಯಿತು ಅಂತಂದ್ರೆ ನೋಡಿರಿ ಎಂಥ ರೋಗ, ಯಾವ ಡಾಕ್ಟ್ರುಗಳಿಗೆ ಆರಾಮಾಗಲ್ದ ರೋಗ ಆರಾಮಾಕ್ಕವ. ಅದಕ್ಕೆ ವಾರದಾಗ 1 ದಿವಸ ಉಪವಾಸ ಮಾಡಿ ನೋಡ್ರಿ ನೀವು. ನಮ್ಮ ವೆಂಕಟರಾವ್ ಅಂಥೇಳಿ ಒಬ್ಬರ ಹೈದ್ರಾಬಾದ್ದವರು, ಗಾಂಧಿ ನೇಚರ್ ಕ್ಯೂರ್ ಕಾಲೇಜ್ ಹೆಂಗೆ ರಾಮಕೃಷ್ಣ ಪರಮಹಂಸರು ಭಾಳ ಮಂದಿ ಗೋಲ್ಡ್ ಮೆಡಲ್ ಇದನ್ನು ಭಾಳ ಮಂದಿ ಸನ್ಯಾಸಿಗಳನ್ನ ಇದನ್ನು ಮಾಡಿದ್ರಲ್ಲ, ಹಂಗೆ ಭಾಳ ಮಂದಿ ಗೋಲ್ಡ್ ಮೆಡಲಿಸ್ಟ್ ಇವ್ರನ್ನ ನ್ಯಾಚುರೋಪತಿ ಡಾಕ್ಟ್ರನ್ನ ಕೊಟ್ಟಾರ ಅವ್ರು ವೆಂಕಟರಾವ್. ಅವರೊಂದು 5 ಇದನ್ನು ಹೇಳ್ತಾರೆ. ಏನೇನು ರೀ? 5 ಸೂತ್ರ ಹೇಳ್ತಾರೆ. ಆರೋಗ್ಯವಾಗಿ ಎಲ್ಲರೂ ಆರೋಗ್ಯವಾಗಿರ್ಲಾಕ ದಿವ್ಸಕ್ಕೆ 2 ಹೊತ್ತು ಉಣ್ಬೇಕು. ಅದರಾಗ ಕಚ್ಚಾಹಾರ ಹೆಚ್ಚಿರಬೇಕು. ಕಚ್ಚಾಹಾರ ಅಂದ್ರೆ ಏನು ರೀ? ಮೊಳಕೆ ಬಂದ ಕಾಳು, ತರಕಾರಿ, ಹಣ್ಣು, ಹಂಪ್ಲ ಇವೆಲ್ಲ ಏನಂತಾರೆ? ಕಚ್ಚಾಹಾರ ಅಂದರೆ ಗಾಡ್ ಮೇಡ್. ಒಬ್ಬ ಡಾಕ್ಟರ್ ವಿಶ್ವರೂಪ್ ರಾಯ್ ಚೌಧರಿ ಯೂಟ್ಯೂಬ್ನಾಗ ಹೊಡೆದ್ರಿ ಅಂದ್ರೆ ಏನು ಹೇಳ್ತಾರೆ ಗೊತ್ತೈತೇನ್ರಿ? ಆಪ್ ಕಿಚನ್ ಮೇ ಜಾಯಿಯೇ, ಜೋ ಮ್ಯಾನ್ ಮೇಡ್ ಹೈ ವೋ ಹಟಾಯಿಯೇ, ಜೋ ಗಾಡ್ ಮೇಡ್ ಹೈ ವೋ ಲೀಜಿಯೇ, ಆಪ್ಕಾ ಸಬ್ ರೋಗ ಭಾಗ್ ಜಾಯಂಗೆ ಅಂತ.
ನೀವು ಅಡುಗೆ ಮನೆಗೆ ಹೋದ್ರಿ ಅಂದ್ರೆ ಏನೇನು ಮನುಷ್ಯರು ಮಾಡಿದ್ದ ಅಡುಗೆ ಐತಿ ಅವ್ರನ್ನ ಸರಿಸ್ರಿ, ಮತ್ತು ದೇವ್ರು ಮಾಡಿಟ್ಟ ಅಡುಗೆ ಏನೇನು ಐತಿ ಅದನ್ನ ತಗೋರಿ. ನಿಮ್ಮ ರೋಗ ಎಲ್ಲ ಹೋಗೇ ಬಿಡ್ತಾವೆ. ಇದ್ದ ರೋಗ ಹೋಗ್ತಾವ, ಮತ್ತು ರೋಗ ಬರೋಂಗಿಲ್ಲ ಅಂತ. ಅದಕ್ಕೆ ನಾವು ಈ ನ್ಯಾಚುರೋಪತಿ ಕಲ್ಯಾಕೆ ಹೋದಾಗ 1978 ईस्व्याಗ आप उतना दूर से दक्षिण भारत से आए हैं, खुद पर भी अनुभव कीजिए, अमृतान पर रहिए. ಅಮೃತಾನ ಅಂದ್ರೆ ಏನು ಗೊತ್ತತನ್ರಿ? ನಾನ್ ಕುಕ್ಕಡ್ ಅಂದ್ರೆ ಅಡುಗೆ ಮಾಡಲ್ದು. ಒಂದು ವರ್ಷ ಎದ್ರ ಮೇಲೆ ಇದ್ದೀವಿ ಅಂದರೆ ಹೆಸರು ಕಡ್ಲಿ ಶೇಂಗಾ ಒಂದೊಂದು ಮುಟ್ಟಿಗೆ ನೆನ ಕಿತ್ತಿದ್ದೀವು, ನೆನದ 4 ಮುಟ್ಟಿಗೆ ಹಾಕಿದ್ದು ಅಂದ್ರೆ ಹಸಿ ಅರಿಬೇಕು ಕಟ್ಟಿಡ್ತಿದ್ದೆವು. ಮಳಿಗೆ ಬರ್ತಿದ್ದು ಮುಂಜಾನೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ರಾತ್ರಿ ಒಮ್ಮೆ. ಅವಾಗ 40 ವರ್ಷದ ಹಿಂದ್ರಿ 78ನೇ ಇಸ್ವ್ಯಾಗ ಒಂದು 2-3 ಹೊತ್ತು ತೋತಿದ್ದೀವಿ. ಹೆಚ್ಚು ಉಂಡೀವಿ ಅಂತಂದ್ರೆ ಹೊಟ್ಟೆ ಜಾಡಿಸ್ತಿತ್ತು, ಮತ್ತು ಕಡಿಮೆ ಉಂಡಿದ್ದೀವಿ ಅಂದ್ರೆ ನಿದ್ದೆ ಹತ್ತಿದ್ದಿಲ್ಲ. ದೌಡು ಅಡ್ಜಸ್ಟ್ ಆಗುತ್ತಕ್ಕ ಶರೀರಕ್ಕೆ ಇದನ್ನಾಗುತ್ತಕ್ಕ 1 ವರ್ಷ ಇದ್ರ ಮೇಲೆ ಇದ್ದೀವಿ ನಾವು. ಅವ್ರು ಅದಕ್ಕೆ ಹೇಳ್ರು, ನೀವು ಅನುಭವ ತೊಗೊಂಡ ಮ್ಯಾಲೆ ಜನರಿಗೆ ಹೇಳಬೇಕು ಅಂತ. ಅದಕ್ಕೆ ಮಾಡಿ ನೋಡ್ರಿ ತಾಯಂದರು, ಬರೇ ಇದನ್ನು ಇವತ್ತರನ್ನ ಕಚ್ಚಾಹಾರ ಹೆಚ್ಚಿಗಿರಬೇಕು. ಇದನ್ನೇ ಅಡುಗೆ ಮನ್ಯಾಗ ನೋಡ್ರಿ, ಇದನ್ನು ಹೋಮ್ ಇರೋದ ಹೋಮ್ ಮಿನಿಸ್ಟರ್ ಕೈಯಾಗ. ಹೋಮ್ ಮಿನಿಸ್ಟರ್ ಯಾರು ಗೊತ್ತಾತಿಲ್ಲ ರೀ? ಹಾಂ, ಅದಕ್ಕೆ ಅಡುಗೆ ಮನೆ ಇರೋದ ನಿಮ್ಮ ಕೈಯಾಗ. भोजन बनाने की कला, क्या खाएं, क्यों खाएं, कब खाएं, कैसे खाएं, कितना खाएं, ಫುಡ್ ರೆಮಿಡೀಸ್ ಅಂತಾರೆ. ಏನು ಉಣಬೇಕು, ಯಾಕೆ ಉಣಬೇಕು, ಹೆಂಗೆ ಉಣಬೇಕು, ಯಾವಾಗ ಉಣಬೇಕು, ಎಷ್ಟು ಉಣಬೇಕು, ಇದೆಲ್ಲ ಅದಕ್ಕೆ ತಾಯಂದರೆಲ್ಲ ಭೋಜನ ಬನಾನೇಕಿ ಕಲಾ. ಏನು ನೀವು ಯಾವ ಮನ್ಯಾಗ ಯಾವ ಬೇಕ್ರಿ ಐಟಮ್ ಇಡಬಾರ್ದು. ಬೇಕ್ರಿ ಐಟಮ್ ಅಂದ್ರೆ ಗೊತ್ತಾತನ್ರಿ? ಹಾಂ, ಮೈದಾ ಬೇಸನ ಇದ್ರು ಎಲ್ಲ, ಅಥವಾ ಬ್ರೆಡ್ಡ ಬಿಸ್ಕಿಟ. ಇದನ್ನು ಬಿಸ್ಕಿಟ್ ಅಂದರೆ ವಿಷ್ ಕೂಟ. ಯಾಕಂದ್ರೆ ಅದು ಮೈದಾಲೇ ಮಾಡಿರ್ತಾರೆ, ಹತ್ಕೊಂಡು ಕೂತು ಬಿಡ್ತದೆ. ಮಕ್ಕಳಿಗೆ ಇದನ್ನ ಆಗಂಗಿಲ್ಲ, ಸಂಚಾರ ಆಗಂಗಿಲ್ಲ. ಆಗಲಿಲ್ಲ ಅಂದ್ರೆ ಮಕ್ಕಳಿಗೆ ರೋಗ ಬರ್ತದೆ. ಯಾವುದು ನಾವು ನೋಡ್ರೆ ಗ್ರಹಣ ಅನ್ನಿಸ್ತಿರ್ತದೆ, ಹೇಸಿಗೆ ಬರ್ತಿರ್ತದೆ, ಅದು ಒಳಗೆ ಉಳಿತಂದ್ರೆ ಮತ್ತು ರೋಗ ಬರೋದು. ಅದು ಪೋಷಣೆ ಹೆಂಗೆ ಕೊಡ್ತದೆ? ಕುಪೋಷಣೆ ಕೊಡ್ತದೆ. ಅದಕ್ಕಾಗಿ ನೋಡಿ, ಹೆಚ್ಚಿಗೆ ಇದನ್ನು ಇರಬೇಕು, ತರಕಾರಿ, ಹಣ್ಣು, ಹಂಪ್ಲ, ಮೊಳಕೆ ಬಂದ ಕಾಳು, ಇವು ಹೆಚ್ಚಿಗಿರ್ಬೇಕು. ಅದಕ್ಕೆ ನೋಡಿ, ಇದ್ರ ಕಡೆ ಅದು ಪ್ರಸಾದ ಆಗೋಣ ಶಿಸ್ತು 1-2-3 ತಾಟ ತಿಳಿ ಮಜ್ಜಿಗೆ ಅಂತಾರೆ, ನೀರು ಮಜ್ಜಿಗೆ ಕುಡಿತಾರೆ. ಇರಲಿಲ್ಲ ಅಂದ್ರೆ ಸ್ವಾಮಿಗಳಿಗೂ ಸಹಿತ ಏನಾಗ್ತದ ಗೊತ್ತೇನ್ರಿ? ಕಾನ್ಸ್ಟಿಪೇಷನ್ ಆಗಿ ಇದನ್ನಾಗ್ತದ. ಭಾಳಷ್ಟು ಜನ ಸ್ವಾಮಿಗಳಿಗೆ 3 ತಾಸು ಇದನ್ನು ಮಾಡೋದ್ರಿಂದ ಇದನ್ನು ಅದಕ್ಕೆ ಗದಗಿನ ಜವದೊಳಗೆ ಹೇಳ್ತಿದ್ರು, ಬಾಯಾರಿಕೆ ಆದಾಗ ನೀರು ಕುಡಿಬೇಕು, ವಿಭೂತಿ ಹಚ್ಕೊಂಡ. ಸ್ವಾಮಿಗಳಿಗೆ ಇರ್ಲಿಕ್ಕೆ ಲಿಂಗಾಯತ ಸ್ವಾಮಿಗಳಿಗೆ ಯಾಕೆ ಕಿಡ್ನಿ ಆಕತ್ತೆ ಅಂದ್ರೆ ಅದ್ರ ಸಂಬಂಧ ಆಗ್ತದೆ. ನಾ ಯಾವತ್ತೂ ಗಾಡಿಯಾಗ ನೀರಿನ ಬಾಟ್ಲಿ ಥರ್ಮಾಸ್ ಇಟ್ಟಿರ್ತೀನಿ, ನೀರಿನ ಬಾಟ್ಲಿ ಇಟ್ಟಿರ್ತೀನಂತ ನೇರವಾಗಿ ಹೇಳ್ತಿದ್ರು. ಇದು ವ್ಯಾವಹಾರಿಕ ಇದನ್ನಿದು. ಅದಕ್ಕೆ ನಾವು ಸ್ವಚ್ಛತೆ ಇರಬೇಕು, ಆರೋಗ್ಯದ ನಿಯಮಗಳನ್ನು ಪಾಲಿಸ್ತಾ ಇರಬೇಕು. ಆರೋಗ್ಯದ ನಿಯಮಗಳನ್ನು ಪಾಲಿಸಿದ್ರೆ ಮಾತ್ರ ಆರೋಗ್ಯ ಸಿಗ್ತದೆ. ನಾವು ಬರೇ ಗೊತ್ತಿದ್ರೆ ಅಲ್ಲ. ಗಾಂಧೀಜಿಯವ್ರು ಹೇಳ್ತಿದ್ರು, ಜಬ್ ಏಕ್ ವ್ಯಕ್ತಿ अस्वस्थ बनता है न उसको दवा की आवश्यकता है न उसको भोजन की, उसको ಆರೋಗ್ಯ ಜ್ಞಾನ की आवश्यकता है. ಒಬ್ಬಗ ಮೀನಾ ಕೊಡೋದಕ್ಕಿಂತ ಮೀನಾ ಹಿಡಿದು ಕಲಿಸ್ಬಿಟ್ರೆ ಅವ್ನ ಸಮಸ್ಯೆ ಬಗೆಹರಿತದೆ. ಹಂಗೆ ನೋಡಿರಿ, ಆರೋಗ್ಯ ಅಧಿಕಾರಿಗಳ ಡಾಕ್ಟರ್ ಕರ್ತವ್ಯ ಏನು ಅಂತಂದ್ರೆ ಬಂದವರಿಗೆ ಆರೋಗ್ಯದ ಜ್ಞಾನ ಕೊಡೋದು. ನನಗೆ ಇಲ್ಲಿ ಕಲ್ದಾಗ ಒಬ್ರು ಡಾಕ್ಟ್ರ್ ಅಂದರು, ಮತ್ತು ನಾವು ಎಲ್ಲ ಆರೋಗ್ಯದ ಜ್ಞಾನ ಕೊಟ್ಟರೆ ನಮ್ಮ ಕಡೆ ಯಾರು ಬರ್ತಾರ್ರಿ ಅಂತ. ಇದ ನಿಜವಾದ ಇದನ್ರಿ ಅಂತ. ಚೈನಾದಾಗ ಬೇರ್ ಫುಟ್ ಡಾಕ್ಟರ್ಸ್ ಅಂತಿದ್ರು. ಅವರು ಫ್ಯಾಮಿಲಿ ಡಾಕ್ಟ್ರ್ ಅವರು. ಅವರಿಗೆ ಪ್ರತಿ ತಿಂಗಳ ಪಗಾರ ಹೋಗ್ತಿತ್ತು. ಅಕಸ್ಮಾತ್ ಅವ್ರ ಮನ್ಯಾಗ ಯಾರೇ ಆಧಾರಿ ಆದ್ರೆ ಅವ್ರ ಪಗಾರ ನಿಂತು ಬಿಡ್ತು. ರೋಗ ಬಂದ ಕೂಡಲೇ ಔಷಧ ತೊಗೊಳ್ಳೋದು 3rd ಕ್ಲಾಸ್ ಚಿಕಿತ್ಸಾ. ರೋಗ ಬರಲ್ದಂಗೆ ನೋಡೋದು ಆ ಡಾಕ್ಟ್ರ್ ಕರ್ತವ್ಯ. ಅದಕ್ಕೆ ಫ್ಯಾಮಿಲಿ ಡಾಕ್ಟ್ರ್. ಅದಕ್ಕಾಗಿ ನೋಡ್ರಿ, ನಮ್ಮ ಡಾಕ್ಟ್ರ್ ನಾವೇ ಆಗಬೇಕು. ನಿಸರ್ಗ ಚಿಕಿತ್ಸೆ ಅದನ್ನು ಕಲಿಸ್ತದ. ಅದಕ್ಕೆ ನೇತಿ, ಧೌತಿ, ಕಪಾಲ್ಭಾತಿ, ತ್ರಾಟಕ್, ನವಲಿ, ಬಸ್ತಿ ಅಂತ. ಬಸ್ತಿ ಅಂದರೆ
ಸ್ವಚ್ಛ ಆಗ್ಬೇಕು ನೋಡ್ರಿ, ದಿನನಿತ್ಯ ಕರಳು ಸ್ವಚ್ಛ ಆಗ್ತಾ ಇರ್ಬೇಕು. ಅದಕ್ಕೆ ಅಗ್ರಿ ಕಡಿಮೆ ಅಂದ್ರೆ ನೋಡಿರಿ ಎರಡನೇ ಇದನ್ನ ಹೇಳ್ತಾರೆ ಅವ್ರು. ನೋಡಿ, ಎರಡೇ ಹೊತ್ತು ಉಣ್ಬೇಕು, ಕಚ್ಚಾ ಹೆಚ್ಚಿರಬೇಕು ಒಂದನೇದ್ದು. ಎರಡನೇ ಸೂತ್ರ ಏನು? ಮಿನಿಮಮ್ 12 ದಿವಸದಾಗ ಮಿನಿಮಮ್ 12 ಗ್ಲಾಸ್ ಅಂದರೆ 3 ಲೀಟ್ರ್ ನೀರೇ ಕುಡಿತಾ ಇರ್ಬೇಕು. ಹೆಚ್ಚಿಗೆ ಬ್ಯಾಸಿಗಿದ್ದಾಗ ಹೆಚ್ಚಿಗೆ ಇದನ್ನು, ಅದಕ್ಕಾಗಿ ಎತ್ತಗೈಲಿ ಒಂದು 3 ಗ್ಲಾಸ್ ಅಟ್ಲೀಸ್ಟ್ ಒಂದು ಚಲೋ ಉಗುರು ಬೆಚ್ಚಗೆ ಒಂದು ಗ್ಲಾಸರೇ ನೀರು ಕುಡಿದ್ರಿ ಅಂತಂದರೆ ಹೊಲಸು ಹೊರಗೆ ಹೋಗ್ತದ. ಅದಕ್ಕೆ ಅಜೀರ್ಣೇ ಭೇಷಜಂ ವಾರಿ ಜೀರ್ಣೇ ವಾರಿ ಬಲಪ್ರದಂ. ಅಜೀರ್ಣ ಆದಾಗ ಔಷಧಗತ್ಲೆ ಕೆಲಸ ಮಾಡ್ತದಂತ. ವಾರಿ ಅಂದ್ರೆ ನೀರು. ಆಮೇಲೆ ಜೀರ್ಣ ಆದಾಗ ಬಲ ಕೊಡ್ತದಂತ. ಭೋಜನ ಅಂತೇ ವಿಷ ಉಂಡುಗೈಲೆ ಕುಡ್ದೀವಿ ಅಂತಂದ್ರೆ ಅದು ವಿಷ ಆದಂಗೆ ಯಾಕಂದ್ರೆ ಪಾಚಕ ರಸಗಳೆಲ್ಲ ಡೈಲ್ಯೂಟ್ ಆಕಾವು. ಅದಕ್ಕೊಂದು ಅರ್ಧ ತಾಸು ನೀರು ಕುಡಿಬಾರ್ದು, ಆಮೇಲೆ ನೀರು ಕುಡಿಬೇಕು ಅಂತ ಇದನ್ನ ಆರೋಗ್ಯದನ್ನ ಹೇಳ್ತದೆ. ಅದಕ್ಕೆ ಬೆಳಿಗ್ಗೆ ಕುಡಿಯೋದು ಉಷಪಾನಕ್ಕಂತೂ ಅಮೃತ ಸಮಾನ ಅಂತಾರೆ. ಅದಕ್ಕೆ ಈ ನೀರಿಂದನೂ 12 ಗ್ಲಾಸ್. ಮತ್ತು 1 ತಾಸು ಸ್ವೆಟ್ಟಿಂಗ್ ಆಗಬೇಕು, ವ್ಯಾಯಾಮ ಆಗಬೇಕು. ವಾಕಿಂಗರೇ ಮಾಡಿರಿ. ಮುಪ್ಪಿನ ಕಾಲಕ್ಕೆ 3 ಟಾನಿಕ್ ಅತ್ತು. ವಾಕಿಂಗ, ಮಜ್ಜಿಗೆ, ಮಕ್ಕಳ ಜೊತೆಗೆ ಆಟ. ಅದಕ್ಕೆ ಮಜ್ಜಿಗೆ ಸುಪಾಚಿರ್ತದೆ. ಸುಪಾಚಿ ಅಂದ್ರೆ ಪಚನಕ್ಕೆ ಜಡ ಇರಂಗಿಲ್ಲ. ಅದಕ್ಕೆ ಶಿವದಾನ ಅಂತಾರೆ ಶರಣರು. ಅದಕ್ಕೆ ಶಿವದಾನ. ಅದಕ್ಕೆ ವಾಕಿಂಗ, ಮಜ್ಜಿಗೆ, ಮಕ್ಕಳ ಜೊತೆಗೆ ಆಟ. ಮಕ್ಕಳ ಜೊತೆಗೆ ಯಾರು ಆಡ್ತಿರ್ತಾರೆ, ಇದನ್ನು ಮಾಡ್ತಿರ್ತಾರೆ, ಮೈಂಡ್ ಎಷ್ಟು ರಿಲ್ಯಾಕ್ಸ್ ಇಟ್ಕೊಂಡಿರ್ತಾರೆ, ಅವ್ರಿಗೆ ಎಂದೂ ಬಿ ಪಿನ ಬರೋಂಗಿಲ್ಲ, ಹಾರ್ಟ್ ಬರೋಂಗಿಲ್ಲ, ಇದನ್ನು ಬರೋಂಗಿಲ್ಲ, ಭಾಳ ಇದನ್ನಿರ್ತದೆ. ಅದಕ್ಕಾಗಿ ನಾವು ನೋಡಿರಿ, ಒಂದನೇದ್ದು 2 ಹೊತ್ತು ಉಣ್ಬೇಕು, ಹೆಚ್ಚಿಗೆ ಏನಿರ್ಬೇಕು ರೀ, ಕಚ್ಚಾ ಇರಬೇಕು. ಎರಡನೇದ್ದು ಮಿನಿಮಮ್ 12 ಗ್ಲಾಸ್. ಮೂರನೇದ್ದು ಏನು ರೀ, 1 ತಾಸು ಶ್ರಮ ಆಗಬೇಕು, ಬೆವರು ಸುರಿಸುವಂಥ ವಾಕಿಂಗ್ ಮಾಡಿರಿ, ಇದನ್ನು ಮಾಡಿರಿ. ಭಾಳ ಸರಳ ವ್ಯಾಯಾಮ ಅಂದರೆ ವಾಕಿಂಗ್, ಯೋಗಾಸನ, ಯಾವುದರ ಕೆಲಸ ಇದನ್ನು ಒಟ್ಟು ಮಾಡಬೇಕು. ಅದಕ್ಕೆ 4ನೇದ್ದು ಏನು ರೀ ಅಂದ್ರೆ ವಾರಕ್ಕೊಂದು ದಿವಸ ಉಪವಾಸ. ಉಪವಾಸ ಹೆಂಗೆ? ಮುಂಜಾನೆ 6ಕ್ಕೊಮ್ಮೆ, 9ಕ್ಕೊಮ್ಮೆ, 12ಕ್ಕೊಮ್ಮೆ, 3 ಗಂಟೆಗೊಮ್ಮೆ, 6 ಗಂಟೆಗೊಮ್ಮೆ ಎಳ್ನೀರು, ಮಜ್ಜಿಗೋ, 1 ಗ್ಲಾಸ್ ಒಂದು ಚೂರ ಸಾವಯವ ಬೆಲ್ಲ ಅಥವಾ ಸ್ವಲ್ಪ ಜೇನುತುಪ್ಪ, ಲಿಂಬೆ ರಸ, ನೀರು ಹಾಕಿ ಕುಡಿದ್ರಿ ಅಂದರೆ ಲಿಂಬೆ ರಸದಾಗ ಇದನ್ನು ಹಸಿವೆ ಹೆಚ್ಚು ಮಾಡುವಂಥದ್ದು ಅಥವಾ ಪಚನ ಶಕ್ತಿ ಹೆಚ್ಚು ಮಾಡುವಂಥದ್ದು ಇದನ್ನದ ಅಂಥೇಳಿ ಇದನ್ನ ಕೊಡ್ತಿರ್ತೀವಿ ನಾವು. 6ಕ್ಕೊಮ್ಮೆ, 9ಕ್ಕೊಮ್ಮೆ, 12ಕ್ಕೊಮ್ಮೆ, 3 ಗಂಟೆಗೊಮ್ಮೆ, 6 ಗಂಟೆಗೊಮ್ಮೆ 1 ವಾಟಿ ನೀರು, 2 ಚಮಚೆ ಜೇನುತುಪ್ಪ, ಅರ್ಧ ಲಿಂಬೆ ರಸ, ಸೊಕಾಸು ಕೂಸು ಮಲಿ ಕುಡ್ದಂಗೆ ಕುಡಿದ್ರೆ ಅವು ನೋಡಿರಿ ಹಸು ಉಪವಾಸ ಮಾಡ್ಲಾತೇನೆ ಅಂತ ಗೊತ್ತಾಗಂಗಿಲ್ಲ. ವೈಜ್ಞಾನಿಕ ಉಪವಾಸ ಅಂತಾರೆ. ಯಾಕಂದ್ರೆ ಆ ಜೇನುತುಪ್ಪ ನಾವು ಸೊಕಾಸು ಚಮಚೆಲಿ ಕುಡಿದ್ರೆ ಬ್ರೈನ್ಗೆ ಫ್ರುಕ್ಟೋಸ್ ಅಂತಾರೆ, ಸಾಲ್ಯುಬಲ್ ಗ್ಲೂಕೋಸ್, ಫ್ರುಕ್ಟೋಸ್ ಸಿಕ್ತು ಅಂತಂದ್ರೆ ನಾವು ಉಪವಾಸ ಮಾಡ್ಲಾತೇನೆ ಅಂತ ಗೊತ್ತಾಗಂಗಿಲ್ಲ. ಅದಕ್ಕೆ 3 ತಾಸುಗೊಮ್ಮೆ, 6ಕ್ಕೊಮ್ಮೆ, 9ಕ್ಕೊಮ್ಮೆ, 12ಕ್ಕೊಮ್ಮೆ, 3 ಗಂಟೆಗೊಮ್ಮೆ, 6 ಗಂಟೆಗೊಮ್ಮೆ ಇದಕ್ಕೆ ವೈಜ್ಞಾನಿಕ ಉಪವಾಸ ಅಂತ. ಆನಂತರ ನೋಡಿ, ಇವು 5 ಸ್ವಲ್ಪ ನೆನಪಿಡ್ಬೇಕು. 2 ಹೊತ್ತು ಉಣ್ಬೇಕು, ವಾರಕ್ಕೆ ಕಚ್ಚಾಹಾರ ಹೆಚ್ಚಿರಬೇಕು, ಮೊಳಕ್ಕೆ 1 ಕಾಳು, ತರಕಾರಿ, ಹಣ್ಣು ಹಂಪಲ ಅಂದ್ರೆ ಫೈಬರ್ ಕಂಟೆಂಟ್. ಗೌಡನ ಮಗಳಂತ ತೌಡ ಚೆಲ್ಲಲಿ ಬ್ಯಾಡ, ತೌಡಿನ್ಯಾಗ ಐತೆ ರಸರಾಯ ಅಂತ. ರಸರಾಯ ಅಂದ್ರೆ ಷಡ್ರಸಗಳ ರಾಜ, ವಿಟಮಿನ್ಸ್, ಮಿನರಲ್ಸ್, ಎಂಜೈಮ್ಸ್ ಅಂತಾರೆ. ತೌಡಿನ್ಯಾಗ ಆ ತೌಡ ಆಕಳ ಆರಾಮಕ್ಕದ, ನಾವು ರೋಗಿ ಹಾಕಿವಿ. ಅದಕ್ಕೆ ನೀರು ಗೌಡನ ಮಗಳಿರ್ಬೋದು, ಆದರೆ ತೌಡು ಚೆಲ್ಲಬೇಡ ಅಂತಾರೆ ಅವರು. ಅದಕ್ಕೆ ಅಮೇರಿಕಾದಾಗ ಈಗ ತೌಡು ಕೂಡಿಸಿ ಬ್ರೆಡ್ ಮಾಡ್ತಾರೆ. ಅದಕ್ಕೆ ಫೈಬರ್ ಕಂಟೆಂಟ್ ಅಂತಾರೆ. ಅದಕ್ಕೆ ಇಂಥವೆಲ್ಲ ಸ್ವಲ್ಪ ನಾವು ಏನೇನು ಹೇಳತ್ತಿದ್ದೀವಿ, पैर गरम पेट नरम सर ठंडा या मुद्दाम उत्तर प्रारंभ ಹೇಳತ್ತೀನಿ. ಕಮ್ ಖಾವೋ ತೋ ಡಾಕ್ಟರ್ ನೈ, ಗಮ್ ಖಾವೋ ತೋ ವಕೀಲ್ ನೈ. ಮತ್ತು ಇನ್ನೊಂದೇನು ಹೇಳಿನಿ ರೀ, 5 ಸೂತ್ರಗಳು. 2 ದಿವಸಕ್ಕೆ 2 ಹೊತ್ತು ಉಣ್ಬೇಕು, ಮತ್ತು ಕಚ್ಚಾಹಾರ ಹೆಚ್ಚಿರಬೇಕು, ಮಿನಿಮಮ್ 12 ಗ್ಲಾಸ್ ನೀರು ಕುಡಿತಾ ಇರಬೇಕು, 3 ಲೀಟ್ರ್. 4ನೇದೇನು ರೀ, 1 ತಾಸು ವ್ಯಾಯಾಮ, 3ನೇದು ಕಾಣ್ತದೆ. ಆಮೇಲೆ 4ನೇದ್ದು ವಾರದಕ್ಕೆ 1 ದಿವಸ ಉಪವಾಸ. 5ನೇದು ಏನು ರೀ ಅಂದ್ರೆ ಲಿಂಗ ಪೂಜೆ, ಸ್ವಾಧ್ಯಾಯ. ನೋಡಿರಿ ಯಾವುದೇ ಅಂದರೆ 2 ಗಾಂಧೀಜಿಯವ್ರು ಹೇಳ್ತಾರೆ,
ನನ್ನ ಜೀವನದಲ್ಲಿ 2 ಹೊತ್ತು ಬೆಳಗ್ಗೆ ಸಾಯಂಕಾಲ ಪ್ರಾರ್ಥನಾ ಇರಲಿಲ್ಲ ಅಂದ್ರೆ ನಾ ಎಂತೋ ಹುಚ್ಚಾಕಿದ್ನಿ. ಇಲ್ಲಿ ಮುಂದಿನ ಸುತ್ತಮುತ್ತಲಿನ ಕೊಲೆ ಸುಲಿಗೆ ಎಲ್ಲ ನೋಡಿ, ಇದನ್ನು ನೋಡಿ ಅದಕ್ಕೆ 2 ಹೊತ್ತು ಪ್ರಾರ್ಥನೆ, ಪೂಜೆ, ಧ್ಯಾನ, ಸ್ವಾಧ್ಯಾಯ ಏನಾದರೂ ಇದು ಬೇಕು. 5 ಸೂತ್ರ ನೆನಪಿಡಿ. 2 ಹೊತ್ತು ಉಣಬೇಕು. ವೆಂಕಟರಾವ್ ಅಂತೇಳಿ ಒಬ್ಬರು ಇದನ್ನು ಹೇಳ್ತಾರೆ, ಒಳ್ಳೆ ಆರೋಗ್ಯ ತಜ್ಞರು, ಅವರು ನ್ಯಾಚುರೋಪತಿ, ಒಳ್ಳೆ ಇದ್ರದ್ದು ಪ್ರಿನ್ಸಿಪಾಲ್ರವರು ಗಾಂಧಿ ನೇಚರ್ ಕ್ಯೂರ್ ಕಾಲೇಜಿಂದ ಒಳ್ಳೆ ಈ ಒಂದು 5 ಸೂತ್ರ ಹೇಳ್ತಾರೆ. ಅದಕ್ಕೆ ನೋಡಿ, ನಾನು ಈ ಕಚ್ಚಾಹಾರ ಮೇಲೆ ಯಾರಿಗೇನಾದರೂ ಎಂದೂ ಆರಾಮಾಗಲ್ದ ರೋಗಗಳಿದ್ರೆ ಅವ್ರ ಕಚ್ಚಾಹಾರ ಮೇಲೆ ಪ್ರಯೋಗ ನೋಡಿ. ಒಬ್ಬ ಅಲ್ಲೇ ಕಾಮೇಶ್ವರ ಮಿಶ್ರಾ ಅಂತಿದ್ರು, ಅವರಿಗೆ 5 ಅಬಾರ್ಷನ್ ಆಗಿದ್ದು. ಮಕ್ಕಳನ್ನ ಇದನ್ನೇ ಇರ್ತಿದ್ದಿಲ್ಲ, ಹೊಟ್ಟೆ ಬೀಳ್ತಿದ್ದು. ಅಬಾರ್ಷನ್ ಅಂದ್ರೆ ಅವಾಗ ಆಪ್ ದೋನೋ ಪತಿ ಪತ್ನಿ ಕಚ್ಚಾಹಾರ ಪರ್ ರಹಿಯೇ ಅಂತಂದ್ರು. ಇಬ್ಬರು ಗಂಡ ಹೆಂಡತಿ 1 ವರ್ಷ ಈ ಕುದಿಸಲ್ದ ಆಹಾರ ಕಚ್ಚಾಹಾರ ಮೇಲೆ ಇರ್ರಿ ನೋಡ್ರಿ. ಮಕ್ಕಳು ಹೆಂಗೆ ನೋಡ್ರಿ, ಮುಂದೆ ಅವಳಿ ಜವಳಿ ಮಕ್ಕಳು ಹುಟ್ಟಿದ್ವು. ಎಂಥ ಇದನ್ನು ವೀರ್ಯ ಗಟ್ಟಿ ಹಾಕದ, ರೇತಸ್ ಗಟ್ಟಿ ಹಾಕದ, ಅಸಾಧ್ಯತೆ ಸಾಧ್ಯಕರಾವೈತೆ ನಾವು ಪಾರು ಮಾಡಿ. ಇದಕ್ಕೆ ಗಾಂಧೀಜಿಯವರು ಆಧ್ಯಾತ್ಮಿಕ ಚಿಕಿತ್ಸಾ ಅಂತಾರೆ. ಅದಕ್ಕೆ ಅದು ನಮ್ಮ ಕೈಯೊಳಗೆ ಐತಿ. ನಾವು ಮನಸ್ಸು ಮಾಡಿದೀವಿ ಅಂದ್ರೆ ನೋಡಿ, ಅಲ್ಲಿ ಒಬ್ರು ಎಸ್.ಎನ್. ಪಾಟೀಲ್ರಂತ ಅದಾರ ರೀ, ಇದನ್ನು ಹೋಲ್ಸೇಲ್ ಕಬ್ಬಣ ಇದು ಮಾಡ್ತಾರೆ. ಅವ್ರ ವೈನಿ ಬಂದಿದ್ರು, ಇವೆಲ್ಲ ಭಂಗ ಇದನ್ನಾಗಿದ್ದು. ಅದವ್ರ ಇದಕ್ಕೆ ಏನು ಮಾಡ್ಬೇಕು ರೀ, ನನಗೆ ಅಸಹ್ಯ ಭಾಳ ಆಗೈತಿ ಇದನ್ನು. ಅದಕ್ಕೆ ಅವರ ನೋಡಿರಿ, ನಾವು ಹೇಳಿದ್ದು ಮಾಡಿರಿ ಅಂದ್ರೆ ನಿಶ್ಚಿತ ನಿಮ್ಮದು ಇದನ್ನು ಭಂಗ ಹೊಕ್ಕೈತಿ ನೋಡ್ರಿ ಅಂತೇಳಿ. 40 ದಿವಸ ನೀವು ಕಚ್ಚಾಹಾರ ಮೇಲೆ ಇರ್ರಿ ನೋಡ್ರಿ, ನಿಮ್ಮದು ಕನ್ನಡ್ಯಾಗತ್ತು ನೋಡ್ರಿ. ಸಣ್ಣ ಕೂಸುಗಳ ಗತ್ತಲೆ ಈ ಕಪ್ಪು ಎಲ್ಲ ಹೋಗೇ ಬಿಡ್ತದೆ. 40 ದಿವಸ ಇದನ್ನು ಇದಕ್ಕೆ ಪರಿವರ್ತಿತ ಆಹಾರ ಅಂತಾರೆ. ನಾವು ಹೆಂಗೆ ಇಡ್ತೀವಿ ಅಲ್ಲಿ ಇರ್ತದೆ, ನಾವು ಹೆಂಗೆ ರೂಢ ಕೆಡ್ತೀವಿ ಹಂಗೆ ಇರ್ತದೆ. ಅದಕ್ಕಾಗಿ ಇದಕ್ಕೆ ಶರೀರಕ್ಕೆ ನಾಲಿಗೆ ಒಂದು ಒಳ್ಳೆಯ ಆಸ್ವಾದ ವೃತ್ತಿ ಅಂತಾರೆ. ಅದಕ್ಕೆ ನಾವು ಏನು ಚಟ ಇದನ್ನು ಕೆಡ್ತೀವಿ ಹಂಗೆ ಇದಕ್ಕೆ ಯಾವಾಗ ಹಸು ಭೂಕ್ ಲಗನೆ ಪರ ಖಾಯಿ ಅಂತಾರೆ. ಭೂಕ್ ಕಾ ಮಸಾಲ ವಿನಯ ಪತ್ರಿಕೆ ಒಳಗೆ ಬರ್ತದೆ, ಭೂಕ್ ಕಾ ಮಸಾಲ ಲಗಾವಂತ. ಪೇಟ್ ಮೇ 12 ಬಜನಾ ಚಾಹಿಯೇ, ಘಡಿ ಮೇ ನೈ. ಊಟದ ಟೈಮ್ ಆಗೈತೆ ಉಣ್ತೀವಿ ನಾವು, ಹಸುದು ಉಣಂಗಿಲ್ಲ. ಹಸುದು ಉಂಡ್ರೆ ರೋಗ ಬರಂಗಿಲ್ಲ ಯವ್ವ. ಅದಕ್ಕೆ ನೀವು ಇದನ್ನು ಅಶಕ್ತನ ಬರ್ತೈತೆ, ಶಕ್ತಿ ಬರಲಿ, ಉಣ್ಣು 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 ಉಣ್ಣಾತು ಉಣಿಸಿ ಏನು ಮಾಡ್ತೀರಿ? ಸಾಕತ್ತಿರ್ತಾರ ಅವ್ರು. ಉಣ್ಣಾತು ಉಣ್ಣು ಉಣ್ಣು ಉಣ್ಣಾತ ಅನಿಸಿರದ. ಎವರ್ ಪ್ರೆಗ್ನೆಂಟ್ ನೆವರ್ ಡೆಲಿವರಿ. ಹೊಟ್ಟಿನ ಮುಂದೆ ಬಂದು ಬಿಡ್ತೈತ್ರಿ. ಎದಕ್ಕಿಂತ ಹೊಟ್ಟೆ ಮುಂದೆ ಬತ್ತು ಅಂತಂದ್ರೆ ಏನರೇ ಕಾಂಪ್ಲಿಕೇಶನ್ ಚಾಲು ಆಗೇ ಬಿಡ್ತಾವೆ. ಅದಕ್ಕೆ ಗರ್ಭಿಣಿ ಹೆಣ್ಮಗಳು 9 ತಿಂಗಳಾಗಣ ಹಡಿಬೋದು. ಮತ್ತು ಹಿಂಗೆ ಹೊಟ್ಟೆ ಬತ್ತಂದ್ರೆ ಹೆಂಗೆ? ಅದಕ್ಕೆ ಎವರ್ ಪ್ರೆಗ್ನೆಂಟ್ ನೆವರ್ ಡೆಲಿವರಿ ಅಂತಾರೆ. ಅದಕ್ಕೆ ಒತ್ತಾಯ ಮಾಡಬೇಡ್ರಿ. ಒಬ್ಬ ಜರ್ಮನಿ ಲೇಖಕ ಬಂದಿದ್ದ, ಅಡುಗೆ ಮನೆಗೆಲ್ಲ ಸ್ಟಡಿ ಮಾಡಿದ. ಹೋಗುವ ಹೊತ್ನ್ಯಾಗ ವಿಸಿಟರ್ಸ್ ಬುಕ್ಕಿನಾಗ ಏನು ಬರೆದು ಗೊತ್ತೇನ್ರಿ? ಭಾರತೀಯ ಮಹಿಳೆ ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠ ಮಹಿಳೆ. ಚಪ್ಪಾಳಿ ಹೊಡಿಬೇಡ್ರಿ ನಿಂದ್ರಿ. ಮುಂದೊಂದು ಶಬ್ದ ಅದ, ಆದರೆ ಇದು ಆದರೆ ಭಾಳ ಡೇಂಜರ್ ಇದು. ಆದರೆ ಅವಳೊಬ್ಬ ಕೊಲೆಗಾರ್ತಿ, ಏಕೆಂದರೆ ತನ್ನ ಗಂಡನನ್ನು ಪ್ರೀತಿಯಿಂದ ಹೆಚ್ಚು ಉಣ್ಣಿಸಿ ಬೇಗ ಕೊಲ್ಲುತ್ತಾಳೆ. ದಡಗ್ನ ನೀವು ಚಪ್ಪಾಳಿ ಹೊಡೆದು ಬಿಟ್ರಿ. ಅದಕ್ಕೆ ನೋಡ್ರಿ ಅವರ ಒತ್ತಾಯ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹೆಂಗಿರ್ಬೇಕಂದ್ರೆ ಸಾಕರಣ ಆತ್ ನಡಿ ಹೇಳತ್ತಂದು ಬಸವಣ್ಣವ್ರು ಹೇಳ್ತಾರೆ, ಉಂಡು ಉಳಿಸದೆ ಕೊಂಡು ಮರಳದೆ ತುಂತುರುವ ನಿಹಾರದೆ ದ್ರವಗುಂದದೆ ಲಿಂಗ ನಿರೀಕ್ಷಣೆ ತಪ್ಪದೆ ಮಂತ್ರ ಧ್ಯಾನ ಮರೆಯದೆ ಸಾವಧಾನದಿಂ. ಎಚ್ಚರಲೆ ತಗೋಬೇಕಂತ. ಸಾವಕಾಶ ತಗೋರಿ ಸ್ವಾಮಿಗಳು ಅಲ್ಲ, ಎಚ್ಚರಲೆ ತಗೋರಿ ಸ್ವಾಮಿಗಳು. ನಿಮ್ಮ ಶರೀರ ಕೆಡಿಸ್ಬೇಡ್ರಿ, ಆ ಪ್ರಸಾದ ಕೆಡಿಸ್ಬೇಡ್ರಿ. ಬೀಗರು ಬಂದಿರ್ತಾರಲ್ಲ, ಸಾವಕಾಶ ತಗೋರಿ ಅನ್ಬಾರ್ದು. ಅವ್ರಿಗೆ ಏನನ್ಬೇಕು? ಎಚ್ಚರಲೆ ತಗೋರಿ ಅಂತ ಹೇಳ್ಬೇಕು. ಏನು ರೀ ಸ್ವಾಮಿಗಳು ಬೀಗರಿಗೆ ಹಂಗೆ ಹೇಳ್ತಾರೆ ಹಳೆಯಾಗದು ಅಂತ ನೀವು ಅನ್ಬೋದು. ಅದಕ್ಕೆ ಇವು ಸ್ವಲ್ಪ ಈ ಸಂಪ್ರದಾಯಗಳು ಇದನ್ನು ಅವ್ರನ್ನ ಸ್ವಲ್ಪ ನಿಷ್ಠುರವಾಗಿ ಇದನ್ನು ಮಾಡಬೇಕಾಗ್ತದೆ ತಾಯಂದರು. ಅದಕ್ಕೆ ನಮಗೊಂದು ಇದೊಂದು ಅವಕಾಶ ಮಾನವ ಜನ್ಮಕ್ಕೆ ಬಂದಾಗ, ಅದಕ್ಕೆ ಗಾಳಿ ಬಿಟ್ಟಾಗ. ಈ ಗಾಳಿ ಯಾವಾಗ ಹೋಗ್ಕತಿ ಗೊತ್ತಿಲ್ಲ.
ಮಾಯಾಜ್ಯೋತಿ ವಾಯು ಕೂಡದ ಮುನ್ನ ಹೊರಗೆ ಹೋದದ್ದು ವಾಯು ಹೊರಗೆ ಹೋತಂದ್ರೆ ಆರಾಮ್ ಮನ್ಕೊಂಡ್ಬಿಟ್ಟಿವಿ, ಪರ್ಮನೆಂಟ್ ಮನ್ಕೋತೀವಿ. ಅದಕ್ಕೆ ಪ್ರಭುದೇವರು ಹೇಳ್ತಾರೆ, ಮಾಯಾಜ್ಯೋತಿ ವಾಯು ಕೂಡದ ಮುನ್ನ ಭಕ್ತಿ ಮಾಡಬಲ್ಲರೆ. ಯಾರು ಭಕ್ತಿ ಮಾಡ್ತೀರಿ ಅವರಿಗೆ ಸಾಧ್ಯ ಅವ್ರಿಗೆ ನ್ಯಾಚುರೋಪತಿ ಕಷ್ಟ ಆಗಂಗಿಲ್ಲ. ಕಚ್ಚಾಹಾರ ಮೇಲೂ ಇರ್ಬೋದು, ನಿರ್ಜಲ ಉಪವಾಸನೂ ಇರ್ಬೋದು, ಇದು ಹಿಂಗೆ ವೈಜ್ಞಾನಿಕ ಉಪವಾಸ ಮೇಲೂ ಇರ್ಬೋದು. ಏನು ಬೇಕಾದ ಅದ್ಭುತ ಈ ಶರೀರಕ್ಕೆ ಬಹಳ ದೊಡ್ಡ ಇದನ್ನದ. ಆದರೆ ನಾವು one should know how to get it. Tremendous healing power is there in every body. One should know how to get it. ಅದಕ್ಕೆ ಐನ್ಸ್ಟೀನ್ ಹೇಳ್ತಾನೆ, ಪ್ರತಿಯೊಬ್ಬರಿಗೆ 9 ನೋಬೆಲ್ ಪಡೆಯುವಷ್ಟು ಪವರ್ ಅದ, ಬಟ್ ವಿ ಆರ್ ನಾಟ್ ಯೂಸಿಂಗ್ ಅವರ್ ಪವರ್ಸ್. ಅದಕ್ಕೆ ಅವು 1 ನೋಬೆಲ್ ಹೊಡೆದ, ಅದಕ್ಕೆ ಅವ ಹೇಳ್ತಾನವ, ನನಗಷ್ಟ ಅಲ್ಲ, ಪ್ರತಿಯೊಬ್ಬರಿಗೆ 9 ನೋಬೆಲ್ ಪಡೆಯುವಷ್ಟು ಶಕ್ತಿ ಅದ, ಆದರೆ ನಾವು ಅದನ್ನು ಯೂಸ್ ಮಾಡ್ತಾ ಇಲ್ಲ. ಅದಕ್ಕಾಗಿ 7 ಶರಣನಾದರೆ ಮಲಗಿರಬೇಕೆ. ಅದಕ್ಕೆ ಹೆಲ್ತ್ ಈಸ್ ದ ಮೈನರ್ ಪ್ರಾಡಕ್ಟ್ ಇನ್ ದ ವೇ ಆಫ್ ಯೋಗ. ನೋಡ್ರಿ, ಯೋಗದ ದಾರಿಯೊಳಗೆ ಆರೋಗ್ಯ ಒಂದು ಇದನ್ನದು ಉತ್ಪಾದನೆ ಅಂದ್ರೆ. ವೆಲ್ಕಮ್ ಟು ಇಂಡಿಯಾ, ದ ವರ್ಲ್ಡ್ ಕ್ಯಾಪಿಟಲ್ ಆಫ್ ಯೋಗ. ವೆಲ್ಕಮ್ ಟು ಕರ್ನಾಟಕ, ದ ಶಿವಯೋಗ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್. ಶಿವಯೋಗ, ಇಟ್ ಈಸ್ ದ ಸಿಂಥೆಸಿಸ್ ಆಫ್ ಆಲ್ ದ ಯೋಗಾಸ್. ಎಲ್ಲ ಯೋಗಗಳ ಸಮನ್ವಯವೇ ಶಿವಯೋಗ. ತಲೆ ತೆಳಗೆ ಮಾಡಿ ಕಾಲು ಮೇಲೆ ಮಾಡಿ ನಿಂದ್ರಲಾಕೆ ಎಲ್ಲರಿಗೂ ಬರ್ತೈತೇನ್ರಿ? ನಮಗೆ ಬರಂಗಿಲ್ಲ ರೀ ಅವರ. ಆದರೆ ಸುಮ್ಮನೆ ಲಿಂಗ ನಿರೀಕ್ಷಣೆ ಮಾಡ್ಲಿಕ್ಕೆ ಬರ್ತೈತಿಲ್ಲ, ಸುಲಭೋಪಾಯ ಅಂತಾರೆ. ಶರಣರು ಏನಂತಾರ? ಸೋಮ ಕೂತು ನೋಡೋದು. ಹೆಂಗೆ ಲಿಂಗ ನಿರೀಕ್ಷಣೆ ಸೋಮ ಕೂತು ನೋಡಿಬಿಟ್ರೆ ಆಡಾಕಾಯು ಹೆಣ್ಮಗಳು ಏನಾಗಿಬಿಡ್ತಾಳೆ? ಜಗನ್ಮಾತೆ. ಅದಕ್ಕೆ ನೋಡ್ರಿ, ಮಕ್ಕಳಿಗೆಲ್ಲ ಈ ಸಂಸ್ಕಾರ ಕೊಡಬೇಕು. ಮನ್ಯಾಗ ಭಾಳ ದೊಡ್ಡ ಜವಾಬ್ದಾರಿ ಅದ ತಾಯಂದಿರದು, ಭಾಳ ದೊಡ್ಡ. ಬಸವ ಭೂಮಿಯು ಮರಳಿ ಬಸವಾದಿ ಪ್ರಮಥರಿ ವೈಭವದಿ ಮೆರೆಯಬೇಕು. ಬಿಸಿ ರಕ್ತ ತರುಣರನ್ನು ಹುರಿದುಂಬಿಸಲ್ಕಿಂದು ರಣಭೇರಿ ಮೊಳಗಬೇಕು. ತತ್ವದ ರಣಭೇರಿ ಮೊಳಗಬೇಕು. ಶಿವಶರಣ ಶರಣೆಯರು ಧರ್ಮ ಜಾಗೃತಿಗಾಗಿ ತಂಡಾಗಿ ಹೊರಡಬೇಕು. ಶಿವನಾಮ ಜಯಘೋಷ ಭೂಗಗನ ಮಧ್ಯದಲ್ಲಿ ಝೇಂಕಾರ. ಎಳೆಯ ಬಾಲಕರೆಲ್ಲ ಬಸವ ಸಂದೇಶವನ್ನು ಸ್ವರವೆತ್ತಿ ಸಾರಬೇಕು. ಇಳೆಯ ಜನಗಳಿಗೆಲ್ಲ ಸನ್ಮಾರ್ಗ ತೋರಿಸಲು ಬಸವಣ್ಣ ಬರಲೇಬೇಕು. ದಿಕ್ಕು ದೇಶಗಳಲ್ಲಿ ವಿಮಲ ಬಸವಧ್ವಜವು ವೈಭವದಿ ಹಾರಾಟ. ದಿಕ್ಕು ದೇಶಗಳಿಂದ ಶರಣೆಯರು ಬಂದಿಲ್ಲಿ ಸೇರಬೇಕು. ಬಸವಪ್ರಭುವಿನ ಕ್ರಾಂತಿಕ ಹಳೆಯದು ಜಗದಲ್ಲಿ ಮತ್ತೆ ತಾ ಮೊಳಗಬೇಕು. ಇನುತಿಸಿರಿಯನ್ನು ನೋಡಿ ಶರಣ ಆನಂದ ಹನಿ ಸುರಿಸ. ಮಹಗಾಂವದ ಒಬ್ಬ ಶರಣಯ್ಯನವ್ರಂತ ಬರಿತಾರೆ ಇದನ್ನ. ಇದು ಒಂದು 9 ನುಡಿ ಐತಿ. ಕೊನೆಗೆ ಹೇಳ್ತಾರೆ ಅವ್ರು, ಇನಿತು ಸಿರಿಯನ್ನು ನೋಡಿ ಇಂಥ ಇದನ್ನು. ಅದಕ್ಕೆ ಆರೋಗ್ಯ ಸಂಪತ್ತ ಸಾಮಾನ್ಯ ಅಲ್ಲ. ಬುದ್ಧ ಹೇಳ್ತಾನ, ಆರೋಗ್ಯ ಭಾಗ್ಯ, ಸೇವಾ ಸೌಭಾಗ್ಯ ಅಂತ, ಸಂತೋಷಿ ಪರಂ ಧನ್ ಹೈ. ಅದಕ್ಕೆ ವಿಶ್ವಾಸಿ ಸಬ್ಸೆ ಬಡ ಬಂಧು ಹೈ ಅಂತ. ಅದಕ್ಕೆ ಆರೋಗ್ಯ ಬಹಳ ದೊಡ್ಡ ಸಂಪತ್ತು. ಅದರ ಸಲುವಾಗಿ ನಾವು ಯಾವಾಗಲೂ ಎಚ್ಚರ ಇರಬೇಕು. ಅದರ ಬಗ್ಗೆ ಸಾವಧಾನದಿಂ ಅಂತಾರೆ. ಅದಕ್ಕೆ ನೋಡಿ, ಈಗ ಸದ್ಯ ನಮ್ಮದೆಲ್ಲ ಜೀವನ ಪದ್ಧತಿಯೊಳಗೆ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು. ಈಗೇನು ಹೇಳಿದೀವಿ ಹಂಗೆ ಸ್ವಲ್ಪ ಇದನ್ನು ಮಾಡಿಬಿಟ್ಟಿವಿ ಅಂತಂದ್ರೆ ಕಿಚನ್ದಾಗ ಹೆಚ್ಚು ಇದನ್ನಿರಬೇಕು. ನೋಡಿರಿ, ಶಿರಾ ಮಾಡಿದಾಗ ತಟ್ಟೆ ಹೆಂಗಿರ್ತದೆ, ಮೊಳಕೆ ಕಾಳು ಎಲ್ಲ ಕಾಳು ಮೊಳಕೆ ಒಡಿಸ್ಬೇಕು. ಅದರಾಗ ಸ್ವಲ್ಪ ತರಕಾರಿಗಳನ್ನು ಹೆಚ್ಚು ಹಾಕಬೇಕು. ಹಸಿ ಕೊಬ್ಬರಿ ತುರಿದು ಹಾಕಬೇಕು. ಅದ್ರಾಗ ಪುದೀನಾಗ ಇದನ್ನು ಎಲ್ಲ ಕೊತ್ತಂಬರಿ ಎಲ್ಲ ಉಳ್ಳಾಗಡ್ಡಿ ಎಲ್ಲ ಹಾಕಿ ಸ್ವಲ್ಪ ಚಲೋ ಡಿಶ್ ಮಾಡಿ ಅದ್ರಾಗ ಸ್ವಲ್ಪ ಮೊಸರು ಹಾಕಿ ಸ್ವಲ್ಪ ರೊಟ್ಟಿ ತಾಟ್ ತುಂಬ ಇದನ್ನು ನೋಡಿ, ಎಂದೂ ರೋಗ ಬರೋಂಗಿಲ್ಲ ಮಕ್ಕಳಿಗೆ. ಇವತ್ತು ತಿನಿಸಿರ ಮಾಡೋರು ಬೇಕು. ನೋಡ್ರಿ ಹೆಂಗೆ ಒಗದ್ರ ಅವರು.
ಮಾಡೋರು ಬೇಕಲ್ರಿ ಅಂತ. ನಾವು ಏನು ಮಾಡ್ತಿದ್ದೀವಿ, 3 ಚಟ್ಗಿ ಮಾಡಿದ್ದೀವಿ, ನೆನಾಕ್ತಿದ್ದೀವಿ, ಬೆಳಿಗ್ಗೆ ಅದರ ರಾತ್ರಿ ನೆನಾಕ್ತಿದ್ದೀವಿ, ಬೆಳಿಗ್ಗೆ ಅದರ ನೀರು ಕುಡಿತಿದ್ದೀವಿ, ಹಸಿ ಅರಿಬೇಕು ಕಟ್ಟಿಡ್ತಿದ್ವಿ, ಮೊಳಕೆ ಬರ್ತಿದ್ದು, ಆ ಮೊಳಕೆ ಕಾಳು ತಿಂದು ಬಿಡ್ತಿದ್ದೆವು. 1 ವರ್ಷ ಅದ್ರ ಮೇಲೆ ಇದ್ದೆವು. 58 ಕಿಲೋ ಇದ್ದದ್ದು 45 ಕಿಲೋ ಆಯ್ತು. ಈಗ ನೋಡಿರಿ, ನಮ್ಮ ಇದ್ರಾಗ ತೀರ್ಥದಾಗ ಇದ್ದೀವಿ ಅಂದ್ರೆ 42 ಕಿಲೋ ಇರ್ತೀವಿ, ಇರಲಿಲ್ಲ ಅಂದರೆ ಇಲ್ಕಲ್ ಮಠದಾಗ ಇದ್ದೀವಿ ಅಂದ್ರೆ 45 kg ಆಗಿರ್ತೀವಿ. ಅಲ್ಲೇ ಯಾವತ್ತು ಅವರು ಮಾನ್ ತಪ್ಪುಗಳು ಭಾಳ ಜೋರಲ್ಲೇ ಉಣಿಸ್ತಿದ್ರು. ಅಲ್ಲೇ ತಾವು ಕುತ್ತಲ್ಲೇ ಹಿಂಗೆ ನಮ್ಮ ತಾಟ್ನಾಗ ಹೋಳಿಗೆ ಹೋಗಿತ್ತಿದ್ರು, ತೆಗಿಬೇಡ ಅಂತೇಳಿ. ಅದಕ್ಕೆ ನಡ್ರಿ ತಾಯಂದ್ರಿಗೆಲ್ಲ ಈ ಭಾಳ ದೊಡ್ಡ ಜವಾಬ್ದಾರಿ ಏನಂತಂದ್ರೆ ಇದನ್ನು ಡಿಶ್ ತಯಾರು ಮಾಡು, ಅದು ಮಾಡಿ ಕೊಟ್ಟಿರಿ ಅಂದ್ರೆ ಮಕ್ಳಿಗೆ ಚಸ್ಮಾ ಬರೋಂಗಿಲ್ಲ. ಇದೇನು ನಾ ಹೇಳಿಲ್ಲ, ಎಲ್ಲ ಮೊಳಕೆ ಬಡಿಸೋದು, ಇದನ್ನು ಬಡಿಸೋದು ನಿಮ್ಮ ಕೈಯಾಗೈತೆ ನೋಡ್ರಿ. ಆರೋಗ್ಯ, ಇಡೀ ಪರಿವಾರದ ಆರೋಗ್ಯ ನಿಮ್ಮ ಕೈಯಾಗೈತೆ. ಅದಕ್ಕೆ ಇದನ್ನು ಚಾಲು ಮಾಡಿ. ಅವ್ರು ಅಂದಾರಲ್ಲ ಮಾಡೋರು ಬೇಕಲ್ಲ, ಅದು ನಾವು ಮಾಡೇ ತೀರ್ತೀವ ಅಂತ ಹೇಳಿ ತಾಯಂದ್ರೆಲ್ಲ ಮಾಡಿಬಿಟ್ರಿ ಅಂದರೆ ಏನೇ ಕಾಳು ಉಪಯೋಗ ಮಾಡಿರಿ, ಅವ ನೆನಕ್ಕೆ ಉಪಯೋಗ ಮಾಡ್ರೆ ಆ ನೆನಕಿದ್ದ ನೀರು ಚೆಲ್ಲಬಾರ್ದು, ಅನ್ನ ಬಸಿಬಾರ್ದು. ಅನ್ನ ಬಸೋದು ಏನು ಮಾಡಬೇಕು, ಸಾರ ಮಾಡಬೇಕು. ಮತ್ತು ನೋಡ್ರಿ, ಆ ಬ್ಯಾಳಿ ಕುದಿಸಿರ್ತಾರೆ ಹೋಳಿಗೆ, ಅದನ್ನು ಕಟ್ಟಿನ ಸಾರು ಹಾಕತ್ತಿಲ್ಲ ರೀ, ಎಷ್ಟು ರುಚಿ ಇರ್ತದೆ. 4 ದಿವಸ ಇಟ್ಟು ಉಣ್ತಾರೆ ಕೆಲವೊಂದು ಇವ್ರು ಪಾಪ ಕೂಲಿಕಾರರು, ಅದಕ್ಕೆ ಎಷ್ಟು ರುಚಿ ಇರ್ತದೆ. ಅದಕ್ಕೆ ನೋಡಿರಿ, ಆರೋಗ್ಯದ ಇದ್ರ ಬಗ್ಗೆ ಹೇಳಬೇಕಾಯ್ತು ಅಂತಂದ್ರೆ ನಾವು ಅದೇ ಹೇಳಿದ್ವಿಲ್ಲ, ಚಾಯ್ ಮೇ ಚುಸ್ತಿ ನೈ, ದವಾ ಮೇ ತಂದೂರಸ್ತಿ ನೈ, ಪುಸ್ತಕ ಮೇ ಜ್ಞಾನ ನೈ, ವಸ್ತು ಮೇ ಸುಖ ನೈ, ಖಾನೆ ಮೇ ತಾಕತ್ ನೈ ಅಂತ ನಾನು ಹೋದಾಗ ಇಂಥವು ಇವ್ರನ್ನ ಭಾಳ ಹೇಳ್ತಿದ್ರು ಅವರು. एक पैसे में एक मन भर मिठाई मिलता है तो भी मत खाओ, एक रुपये में एक छटाक फल मिलता है तो भी खाओ ಅಂತ ಒಂದು ಬೈನಿ ಸಾಹೇಬ್ ಅಂಥೇಳಿ ಆ ಸಿಖ್ರ ಗುರುದ್ವಾರದಾಗ ಹಿಂಗೆ ಬರ್ದಿದ್ರು ಅವ್ರು. ಒಂದು ಪೈಸೆದಾಗ ಒಂದು ಮಣ ಇದನ್ನು ಸಿಗ್ತಿತ್ತಂದ್ರೆ ಸ್ವೀಟ್ ಅದ್ರ ಮೇಲೆಲ್ಲ ನೊಣ ಕೂತಿರ್ತಾವ ಮಿಠಾಯಿ, ಅವು ತಿನ್ನಬೇಡ್ರಿ ಅಂತ. ಮತ್ತು 1 ರೂಪಾಯಿದಾಗ 50 ಗ್ರಾಮ್ ಹಣ್ಣು ಸಿಗ್ತಿತ್ತಂದ್ರೆ ಅದನ್ನ ತಿನ್ನಿರಿ ಅಂತ. ಅದಕ್ಕೆ ಇಂಥವೆಲ್ಲ ಸ್ವಲ್ಪ ಆರೋಗ್ಯದ ಇದನ್ನು ಮಕ್ಕಳಿಗೆ ಸಂಸ್ಕಾರ ತಾಯಂದ್ರೆ ಹಾಕೋದು ಭಾಳ ಮುಖ್ಯ. ಅದನ್ನು ನಾವೆಲ್ಲ ಪಾಠ ಕಲಿಸ್ಬೇಕು. ಮುಂಜಾನೆ ಇನ್ನಾರು ಯಾಕೆ ಹಿಟ್ಟಿಗೆ ಬಂದಿರ್ತಾರೆ, ಒಂದು ಮುಟ್ಟಿಗೆ ಹಿಟ್ಟು ಬೇಕಾಗಿರ್ತೈತೇನೆ, ಎದ್ದಾರೋ ಇಲ್ಲೋ, ವಿಭೂತಿ ಹಚ್ಚಾರಿಲ್ಲೋ, ಸ್ನಾನ ಮಾಡ್ಯಾರಿಲ್ಲೋ, ಇದನ್ನೆಲ್ಲ ನೋಡ್ಲಾಕ ಬಂದಿರ್ತಾರೆ ಅವ್ರು. ಅದಕ್ಕಾಗಿ ಮುಂದಕ್ಕೆ ಅಂತಿ ಭಿಕ್ಷಾಕ್ಕೆ ಬರ್ತಾರೆ, ಇದನ್ನು ಬರ್ತಾರೆ. ಭಾಳ ಚಂದ ವ್ಯವಸ್ಥೆ ಅದ ನಮ್ಮ ಸಮಾಜದೊಳಗೆ. ನಮ್ಮಲ್ಲಿ ಕಂತಿ ಭಿಕ್ಷಾಕ್ಕೆ ಹೋಗಿರ್ತಾರೆ, ನಮ್ಮ ಅದಾನ ಪ್ರಭುದೇವ್ರು ಅಂಥೇಳಿ. ನಮ್ಮಲ್ಲಿ ಅಡುಗೆ ಮಾಡೋರು ಯಾರಿಲ್ಲ. ಇದನ್ನು ಅದಕ್ಕೆ ನಾವು ಎಲ್ಲ ದಾಸೋಹದ ಮಠಗಳಿದ್ರೆ ನಮ್ಮದು ಉಪವಾಸ ಇಡೋ ಮಠ ಅದು. ಅದಕ್ಕೆ ಅವ್ರು ಮಾನ್ ತಪ್ಪುಗಳು ಹತ್ತಿದ್ರೆ ಅಲ್ಲಿ ಹೋದ್ರೆ ಮಣ್ಣ ತಿನ್ನೋದತ್ತು. ಅಲ್ಲೇ ಏನಲ್ಲಿ ಏನಿಟ್ಟ ಯಾಕೆ ಓಡಿ ಹೋಗೋಣ ಅಂತ ಹೇಳಿ ಅಂತಿದ್ರು ಅವ್ರು. ಇಲ್ಲಿ ಎಲ್ಲ ಐತಿ ಏನೂ ಇಲ್ಲ, ಅಲ್ಲಿ ಏನೂ ಇಲ್ಲ ಎಲ್ಲ ಐತಿ ಅಂತಿದ್ದೀವಿ ನಾವು. ನೋಡು ಅಂತಿದ್ರು. ಅದಕ್ಕೆ ನೋಡ್ರಿ, ನ್ಯಾಚುರೋಪತಿ ಸುಸ್ಥಿರ ಚಿಕಿತ್ಸೆ ಕೊಡ್ತದೆ. ನಾವು ದವಾಖಾನೆಗೆ ಹೋದೀವಿ ಅಂತಂದ್ರೆ ಔಷಧಿ ಅಲೋಪತಿಕ್ ಪಾಶ್ಚಾತ್ಯ ವೈದ್ಯ ವಿಜ್ಞಾನಕ್ಕೆ ಗಾಂಧೀಜಿಯವ್ರು ಹೇಳ್ತಾರೆ, ಬರೀತಾರೆ ಅವರು, ಹ್ಯೂಮನ್ ಬಾಡಿ ಈಸ್ ಎ ಲಿವಿಂಗ್ ಟೆಂಪಲ್ ಆಫ್ ಗಾಡ್ and a living miraculous machine which produces all the medicines in its own factory for its all ill health ಅಂತ ನಾ ಇದ್ರಾಗ ಬಿಟ್ಟಿನಿ ರೀ. 1 ತಾಸು ಆತಂದ್ರೆ ಹೇಳ್ರಿ ಬುದ್ಧಿ. ನಮ್ಮ ಇದನ್ನು ಬಿಚ್ಕೋತ ಹೋಗ್ತದ ರೀ ಇಲ್ಲಿ ಅವರೆಲ್ಲ ಇದನ್ನು ನಕ್ಕೋತ ಕೇಳ್ರಿ ಅಂದ್ರೆ ಏನು ಹೇಳ ಹತ್ತಿದ್ದೀವಿ. ಆಗಿಬಿಟ್ಟದ್ರಿ, ಇನ್ನೊಂದು 5 ನಿಮಿಷ. ಅದನ್ನ ಮುಗಿಸ್ಬಿಡ್ತು. ಅವ್ರು ಕರೆಕ್ಟ್ ಹೇಳ್ತಾರೆ, ಮರ್ಜಿ ಕಾಯೋದು ಬೇಡ ಹೇಳ್ರಿ ಅಂದ್ರೆ ಗುರುಗಳು. ಅದಕ್ಕೆ ನೋಡಿರಿ, ಗಾಂಧೀಜಿ ಅವ್ರದ್ದಷ್ಟೇ ಹೀ ಈಸ್ ದ ಆರ್ಡೆಂಟ್. ಭಾಳ ಶ್ರದ್ಧೆಯಿಂದ ನಿಸರ್ಗ ಚಿಕಿತ್ಸೆ ಪಾಲಿಸ್ತಾರೆ ಇದ್ರು ಗಾಂಧೀಜಿಯವರು. ಅಪ್ಪ ಸಾಹೇಬ್ ಪಟ್ವರ್ಧನ್, ಬಾಳ್ಕೋಬಾ ಭಾವೆ ಅಂಥೇಳಿ ವಿನೋಬಾ ಭಾವೆ ಅವ್ರ ತಮ್ಮನ್ನದು ಈ ಇದನ್ನು TB ಗುಣ ಮಾಡಿ ಪುಣಾದಾಗ ಒಂದು ನ್ಯಾಚುರೋಪತಿ ಸೆಂಟ್ರ್ ಮಾಡಿ ಉರ್ಲಿ ಕಾಂಚನ್ದಾಗ ಅಲ್ಲಿ ಇಟ್ಟಿದ್ರು ಅವ್ರನ್ನ. ಇದನ್ನು ಅವ್ರು ಹೇಳ್ತಾರೆ, ಹ್ಯೂಮನ್ ಬಾಡಿ ಈಸ್ ಎ ಲಿವಿಂಗ್ ಟೆಂಪಲ್ ಆಫ್ ಗಾಡ್ ಆ್ಯಂಡ್ ಎ ಲಿವಿಂಗ್ ಮಿರಾಕ್ಯುಲಸ್ ಮಷಿನ್
ನಾ ಹೇಳಿನ್ಲ ದೊಡ್ಡ ಫ್ಯಾಕ್ಟ್ರಿ ಭಾಳ ಅದಾವತ್ತು. ಮಿರಾಕ್ಲಸ್ ಮಷಿನ್ which produces all the medicines in its own factory for its all illness. ಶರೀರದಾಗ ಎಲ್ಲ ರೋಗ ಗುಣ ಮಾಡುವಂಥ ಶಕ್ತಿ ಇದನ್ನ ರಸಗಳು ಇದನ್ನಕ್ಕವ. ಆ ನಂತರ ನೋಡಿ ಅವ್ರು ಏನು ಹೇಳ್ತಾರೆ ಗಾಂಧೀಜಿಯವರತ್ತಂದ್ರೆ, ನಾವು ಇದನ್ನು ನಿಸರ್ಗ ಚಿಕಿತ್ಸೆಯಿಂದ ಈ ಪಾಶ್ಚಾತ್ಯ ವಿಜ್ಞಾನ ಸೈಡ್ ಇಫೆಕ್ಟ್ಸ್, ಅಡ್ವರ್ಸ್ ಇಫೆಕ್ಟ್ಸ್, ಪಾರ್ಶ್ವ ಪರಿಣಾಮ, ವಿರುದ್ಧ ಪರಿಣಾಮ ಹೆಚ್ಚಕ್ಕವ. ಒಂದು ರೋಗ ಗುಣ ಮಾಡ್ಲಿಕ್ಕೆ ಹೊರಕು ಹೋದ್ರಿ ಅಂದರೆ 8 ರೋಗ ತೊಗೊಂಬರ್ತೀರಿ. ಇದು ಒಂದು ರೋಗ ಆರಾಮ ಮಾಡ್ಕೊಳಕ್ಕೆ ಬಂದ್ರೆ 10 ರೋಗ ಆರಾಮಕ್ಕವ. ಅದಕ್ಕೆ ಇದಕ್ಕೊಂದು ಒಳ್ಳೆಯ ಇದನ್ನು ಸಿಗ್ತದೆ. ಭಾಳ ಸರಳದ, ಸುಲಭದ. ಯಾರಿಗೆ ಯಾವುದಾದ್ರೂ ಯಾವ ಡಾಕ್ಟ್ರಿಗೂ ಆರಾಮಾಗಲ್ದ ರೋಗ ಏನ್ರಿ ಇದ್ದು ಅಂತಂದ್ರೆ, ಇಲ್ಲೊಬ್ಬ ಇವ ಬಂದಿದ್ದು ನೋಡ್ರಿ, ಇಲ್ಲೊಬ್ಬ ನಿಂಗಪ್ಪ ಅಂತ ಹೇಳಿ ಇಲ್ಲೇ ಬಿಜಾಪುರದಾಗ ಅವಂಗ ಇದನ್ನಿತ್ತು, ಒಂದು ಇದನ್ನು ಕರಿಗೆ ಹೋತು. ಮತ್ತು ಅವ ಪಾಪ ಲೇಬರ್ ಇದ್ದ, ಅವಂಗೆ ಫ್ರೀನ ಮಾಡಿದೀವಿ ಅಲ್ಲಿ ಇದನ್ನು ಭಾಳ ಇಂಪ್ರೂವ್ಮೆಂಟ್ ಆಯ್ತು. ಅದಕ್ಕೆ ಭಾಳ ಸರಳದ मन्ना नीरा मिट्टी पानी धूप हवा सब रोगों की यही दवा ಅಂತ. ಅದಕ್ಕೆ ಈ ಮಣ್ಣ ನೀರ ಬಿಸಿಲ ಗಾಳಿ ಎಲ್ಲ ಇವು ಎಲ್ಲಿ ಸಿಗಂಗಿಲ್ಲ, ಎಲ್ಲ ಕಡೆ ಸಿಗ್ತಾವೆ. ಇದೇ ಒಂದು ಮಾಬ್ ರೆವಲ್ಯೂಷನ್ ಆಗಬೇಕಂತ ಹೇಳಿದರು. ಅದಕ್ಕಾಗಿ ನಾವು ಎಲ್ಲರೂ ಶ್ರದ್ಧೆಯಿಂದ ನಿಷ್ಠೆಯಿಂದ ಇನ್ಕತಕ ಇಷ್ಟೆಲ್ಲ ಹೇಳಿದ್ವಿ. ಯಾರಿಗೇನಾದರೂ ಪ್ರಶ್ನೆ ಅದಾವನ್ರಿ, ಏಕಮುಖ ಆಗಬಾರ್ದು. ಪ್ರಶ್ನೆ ಇದ್ರೆ ಕೇಳ್ರಿ, ಇರ್ಲಿಕ್ಕಂದ್ರೆ ಮುಗಿಸ್ಬಿಡಿ.